ಹಾಯ್ ಗೈಸ್, ಎಲ್ಲ ಹೇಗಿದ್ದಾರೆ? ಹೆಂಗೆ ಕತೆ? ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ಲೈವ್ ಇಟ್ಟಿದ್ದೀನಿ. ಲೈವು ಹೆಂಗಾಗಿದೆ ಹೆಂಗೆ ಕತೆ ಗೊತ್ತಿಲ್ಲ, ಮಾತಾಡ್ತಾ ಹೋಗೋಣ, ಓಕೆನಾ? ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ, ಒಪಿನಿಯನ್ ಇದೆ, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ನಿನ್ನೆ ಎಪಿಸೋಡ್ ಶುರು ಆದಾಗ ಅಶ್ವಿನಿ ಮೇಡಮ್ ಅವರು ಜಂಟಿ ಟೀಮ್ನಲ್ಲಿ ಅಭಿಷೇಕ್ ಮತ್ತು ಅಶ್ವಿನಿ ಇವರಿಬ್ಬರು ನೇಮ್ನ ತಗೋತಾರೆ ಆ್ಯಂಡ್ ನೆಕ್ಸ್ಟ್ ಗೇಮಿಂದ ಆಚೆ ಇಡೋದಕ್ಕೆ, ಓಕೆನಾ? ಸೊ ಇದರ ಅರ್ಥ ಆಲ್ರೆಡಿ ಇವರಿಬ್ಬರನ್ನ ಸ್ಟ್ರಾಂಗ್ ಕಂಡೀಷನ್ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಕೂಡ ಅರ್ಥ ಆಗುತ್ತೆ. ಜೊತೆಗೆ ಅವರಿಬ್ಬರು ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಗುಡ್ ಅಂತ ಅನ್ನಿಸ್ತು. ಅದಾದಮೇಲೆ ಸತೀಶ್ ಅವರು ಕೂಡ ನಿನ್ನೆ ಅವತ್ತು ಏನು ಒಂದು ಗೇಮ್ ನಡೀತು ಮೊನ್ನೆ, ಸೊ ಆ ಗೇಮಲ್ಲಿ ಪಾಸ್ ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಒಂದು ವಾಯ್ಸ್ ರೈಸ್ ಮಾಡ್ತಾರೆ. ಅದು ತಪ್ಪಲ್ವಾ? ನಮ್ಗೆ ಯಾಕೆ ಪಾಸ್ ಕೊಡಬೇಕಾಗಿತ್ತು ಅಂತ. ಖಂಡಿತವಾಗ್ಲೂ ಪಾಸ್ ಕೊಡಬಾರ್ದಾಗಿತ್ತು ಜಂಟಿ ಟೀಮ್ ಅವ್ರಿಗೆ, ಬಟ್ ಅಲ್ಲಿ ಉಸ್ತುವಾರಿಗಳು ತಪ್ಪು ಮಾಡಿದ್ರು. ಬಟ್ ಅಲ್ಲಿ ಕಾವ್ಯವರು ಇಬ್ಬರು ಕೂಡ ಪಾಸ್ ಕೊಟ್ಟಿದ್ವಿ ಅಲ್ವಾ ಅಂತ ಹೇಳ್ತಾರೆ. ಅದರಲ್ಲಿ ಅರ್ಥ ಇಲ್ಲ ಅಂತ ನನಗೆ ಪರ್ಸ್ನಲಿ ಅಂತ ಅನಿಸ್ತು. ಇದಾಗುತ್ತೆ. ಇದೆಲ್ಲ ಆದಮೇಲೆ ಅಭಿ ಮತ್ತು ಗಿಲ್ಲಿ ಇಬ್ಬರು ಕೂಡ ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಾರೆ ಅಲ್ಲಿ. ಆಮೇಲೆ ಅಭಿ ಕೂಡ ಏನಂತ ಹೇಳ್ತಾರೆ ಅಂದರೆ ಬಿಗ್ ಬಾಸಲ್ಲಿ ಇಂಟರ್ಫೇರ್ ಆಗ್ತಿರಲ್ಲ, ಏನೋ ತಪ್ಪಾಗಿದ್ರೆ ಅನ್ನೋ ರೀತಿ ಮಾತಾಡ್ತಾರೆ. ಎಲ್ಲ ಟೈಮಲ್ಲೂ ಬಿಗ್ ಬಾಸ್ ಬಂದು ಇಂಟರ್ಫೇರ್ ಆಗಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತಪ್ಪಾಗ್ತಿದೆ, ಇಲ್ಲಿ ಫೋಲ್ ಕೊಟ್ಟರು ತಪ್ಪು, ಇದೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಬಂದು ಹೇಳಲ್ಲ. ಅದು ಎಫೆಕ್ಟ್ ಆಗೋದು ನಿಮಗೇನೆ. ಸ್ವಲ್ಪ ಗೇಮ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ ಅನಿಸುತ್ತೆ, ರೂಲ್ಸ್ಗಳ ಬಗ್ಗೆ ಎಸ್ಪೆಷಲಿ, ಓಕೆನಾ? ಸೊ ತುಂಬ ತಪ್ಪುಗಳಾಯಿತು. ಸ್ವಲ್ಪ ಹಗ್ಗದಲ್ಲೂ ಕೂಡ ಆ ಕಡೆ ಈ ಕಡೆ ಹೋಗಿನೇ ಚೇಂಜ್ ಮಾಡ್ಕೋಬೇಕಾಗಿತ್ತು. ಇಬ್ಬರು ನಿಂತಿದ್ರು, ಧನುಷ್ ಮಾತ್ರ ಚೇಂಜ್ ಮಾಡ್ಕೊಂಡು ಪ್ಲೇಸ್ ಚೇಂಜ್ ಮಾಡ್ತಾಯಿದ್ರು. ಸೊ ಇದೆಲ್ಲ ರೂಲ್ಸ್ ಎಗೇನೆಸ್ಟೇ, ರೂಲ್ಸಲ್ಲಿ ಆ ಥರ ಇರಲಿಲ್ಲ. ಅದೆಲ್ಲ ಕೂಡ ಗಮನಿಸಬೇಕಾಗುತ್ತೆ, ಅದು ಮಾಡಲಿಲ್ಲ. ಅದಾದಮೇಲೆ ಅಶ್ವಿನಿ ಮೇಡಮ್ ಅವರು ಕೂಡ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ಥರ ಆಗಿತ್ತು. ನೆಕ್ಸ್ಟ್ ಟೀಮ್ಗೆ ಆಗಿದ್ರು ನಾವು ಇದೇ ರೀತಿ ಫೋಲ್ನ ಕೊಡ್ತಿದ್ವಿ, ಇಬ್ಬರು ಕೂಡ ಅವ್ರನ್ನೂ ಸ್ಟಾಪ್ ಮಾಡ್ತಿದ್ವಿ ಅಂತೆಲ್ಲ ಹೇಳ್ತಾರೆ. ಆಗಿದ್ರೆ ಅನ್ನೋದು ಬೇರೆ ಕತೆ, ಬಟ್ ಆಗಿರಲಿಲ್ಲ ಅಲ್ವಾ? ಇವಾಗ ನೀವು ಕಂಪ್ಲೀಟ್ ನೋಡಿದ್ರೆ ಅವ್ರದ್ದೇನು ಫೋಲ್ ಆಗಲಿಲ್ಲ. ಸೊ ಈ ರೀತಿ ನೋಡಿದಾಗ ಅನ್ಫೇರ್ ಅಂತ ಅನ್ಸಲ್ವಾ? ನನ್ನ ಪ್ರಕಾರ ಅಲ್ಲಿ ಪಾಸ್ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಜಂಟಿ ಟೀಮ್ ಗೆಲ್ತಾಯಿದ್ರು. ಜಂಟಿ ಟೀಮ್ ಗೆದ್ದಿದ್ರೆ ಅಲ್ಲಿ ಅವ್ರಲ್ಲಿ ಯಾರೋ ಒಬ್ಬರು ಫೈನಲ್ ಕಂಟೆಂಡರ್ ಆಗ್ಬೋದಾಗಿತ್ತು. ಸೊ ಆ ಚಾನ್ಸ್ ಮಿಸ್ ಆಯಿತಾ? ಇದನ್ನೆಲ್ಲ ಕೂಡ ಗಿಲ್ಲಿ ಆಗ್ಬೋದು, ಮತ್ತು ಆ ಸ್ಪರ್ಧಿಗಳಾಗ್ಬೋದು, ಅಭಿಷೇಕ್ ಅವ್ರು ಆಗ್ಬೋದು, ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲೋ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಎಡುತ್ತಾ ಇದ್ದಾರೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿಕ್ಕ ಚಿಕ್ಕ ವಿಷಯಗಳಿಗೆ, ಓಕೆನಾ? ಈ ಚಿಕ್ಕ ವಿಷಯಗಳಲ್ಲೇ ಆಲ್ಮೋಸ್ಟ್ ಗೆಲ್ಲುವಂಥದ್ದು. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಫೈನಲಿಸ್ಟ್ ಕಂಟೆಂಡರ್ ಸೆಲೆಕ್ಷನ್ದು ಕೂಡ ಒಂದು ಡಿಸ್ಕಷನ್ ಶುರುವಾಗುತ್ತೆ, ಓಕೆನಾ? ಇಲ್ಲಿ ಸುಧೀರ್ ಅವ್ರು ಹೇಳುವಂಥದ್ದು ಏನಪ್ಪ ಅಂದರೆ, ಮಲ್ಲಮ್ಮ ಮತ್ತು ಮ್ಯಾಮ್ಗೆ ಕಷ್ಟ ಆಗುತ್ತೆ, ನಮಗೆಲ್ಲ ನಾವು ಬೇಕಾದ್ರೆ ಹೊಡೆದಾಡ್ಕೊಂಡು ಏನೋ ಮಾಡ್ಬೋದು ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಅವರಿಬ್ಬರ ಹೆಸರು ನನ್ನ ತಲೆಯಲ್ಲಿದೆ ಅನ್ನೋ ರೀತಿ ಮಾತಾಡ್ತಾರೆ. ಬಟ್ ಇಲ್ಲಿ ಸುಧೀರ್ ಅವ್ರು ಅರ್ಥ ಮಾಡ್ಕೋಬೇಕು, ಇಲ್ಲಿ ಇವ್ರು ಗೆಲ್ಲಕ್ಕೆ ಬಂದಿದ್ದಾರೆ, ಬೇರೆಯವ್ರನ್ನ ಗೆಲ್ಸಕ್ಕೆ ಬಂದಿದ್ದಾರೆ. ಜೊತೆಗೆ ಅವರೇ ಒಂದು ಗೇಮಲ್ಲಿ ಹೇಳಿರ್ತಾರೆ, ನನಗೆ ಈ ಥರ ಎಲ್ಲ ಆದರೆ ಆಗಲ್ಲ, ಈ ಥರ ಗೇಮ್ ಆಡ್ತೀನಿ ಅನ್ನೋ ರೀತಿ ಮೆನ್ಷನ್ ಮಾಡ್ತಾರೆ. ಸೊ ಇವ್ರಿಗೆ ಈ ಥರ ಇರಬೇಕಾದ್ರೆ ಬೇರೆಯವ್ರನ್ನ ಯಾರನ್ನೋ ಕಂಟೆಂಡರ್ ಆಗಿ ತೊಗೊಳೋದಿದೆಯಲ್ಲ, ಅದು ಕೂಡ ಏನೋ ಬೇರೆ ರೀಸನ್ಗಳು ಕೊಟ್ಟು ಅವರು ಏನೂ ಎಫರ್ಟೇ ಹಾಕಿಲ್ಲ ಇನ್ನು. ಸೊ ಅವ್ರು ನಿಮ್ಮ ತೊಗೊಳೋದಿದೆಯಲ್ಲ, ಅದು ಯಾವ ರೀತಿ ಯೋಚನೆ ಮಾಡೋದು ನಂಗೆ ಅರ್ಥ ಆಗಿಲ್ಲ, ಅದು ರೈಟ್ ಅಂತ ಅನಿಸ್ತಿಲ್ಲ. ಬಟ್ ಇಲ್ಲಿ ಧನುಷ್ ಅವರು ತುಂಬ ಚೆನ್ನಾಗಿ ಗೇಮ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ಈಗ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿ ಗೇಮ್ನ ಅರ್ಥ ಮಾಡ್ಕೊಂಡು ಆಟ ಆಡ್ತಿರುವಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನನ್ನನ್ನು ಅದು ಧನುಷ್ ಅಂತ ಹೇಳ್ತೀನಿ. ಬಿಕಾಸ್ ಅದೇ ರೀತಿ ಆಟನ ಆಡ್ತಿದ್ದಾರೆ, ಫಿಸಿಕಲಿ ಆಗ್ಬೋದು, ಮೆಂಟಲಿ ಆಗ್ಬೋದು, ತುಂಬ ಚೆನ್ನಾಗಿ ಪ್ರಾಪರಾಗಿ ಗೇಮ್ನ ಆಡ್ತಿದ್ದಾರೆ ಅಂತ ಅನಿಸ್ತು. ಆ್ಯಂಡ್ ನನಗೆ ಕೇಳಿದ್ರೆ ಧನುಷ್ ಹೇಳುವಂಥದ್ದು, ನನಗೆ ಕೇಳಿದ್ರೆ ನೆಕ್ಸ್ಟ್ ತೊಗೊಳೋದು ನಮ್ಮ ನೇಮು. ಯಾಕಂದರೆ ಇವಾಗ ನಾವು ಹೇಗೆ ಈಗ ಅವ್ರು ಗೆದ್ದರು, ಇವ್ರು ಗೆದ್ಬಿಟ್ಟು ಏನು ಮಾಡಿದ್ದಾರೆ ಹೇಳಿ, ಅಲ್ಲಿರುವಂಥ ಸ್ಟ್ರಾಂಗ್ ಸ್ಪರ್ಧಿಗಳನ್ನ ಹೆಸರನ್ನು ತೊಗೊಂಡಿರೋದು. ಸೊ ಹಾಗಾಗಿ ಮಲ್ಲಮ್ಮನಾಗ್ಬೋದು ಅಥವಾ ಇವ್ರನ್ನಾಗ್ಬೋದು ಯಾರು ಟಾರ್ಗೆಟ್ ಮಾಡೋಕ್ಕೆ ಹೋಗಲ್ಲ. ಟಾರ್ಗೆಟ್ ಮಾಡೋದೇ ನಮ್ಮನ್ನು. ಯಾಕಂದ್ರೆ ನಾವು ಆಲ್ರೆಡಿ ಗೇಮ್ ಮಾಡಿದ್ವಿ, ಸ್ಟ್ರಾಂಗ್ ಇದ್ದೀವಿ ಅಂತ. ಧ್ರುವಂತ್ ಮತ್ತು ಇವರಿಬ್ಬರೇ ಜಾಸ್ತಿ ಗೇಮ್ಗಳನ್ನ ಆಡ್ಕೊಂಡು ಬಂದಿರೋದಲ್ವಾ? ಸೊ ಇವ್ರನ್ನೇ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾರೆ, ಇವ್ರನ್ನೇ ಆಚೆ ಇಡ್ಸೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಇವ್ರು ಆಚೆ ಇದ್ರು ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವ್ರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರೆ ಗೆಲ್ಲಕ್ಕಾಗಲಿಲ್ಲ ಅಂದರೆ ಕಂಟೆಂಟರ್ ಕೂಡ ಹಾಕಾಗಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇರಬೇಕಾದ್ರೆ ತುಂಬ ಚೆನ್ನಾಗಿ ಮುಂದಾಲೋಚನೆ ಇಟ್ಕೊಂಡು ಮಾತಾಡ್ತಿರುವಂಥದ್ದು ಯಾರಪ್ಪ ಅಂದರೆ ಧನುಷ್ ಅವರು. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಧ್ರುವಂತ್ ಅವರು ಕೂಡ ಕಷ್ಟಪಡ್ತಾರೆ ಅಂತ ಅನಿಸುತ್ತೆ. ಧ್ರುವಂತ್ ಅವರು ಆ್ಯಕ್ಚುಲಿ ಅದರಲ್ಲಿರುವಂಥ ವಿಷಯಗಳಿಗೆ ಮಾತ್ರ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ ಅಷ್ಟೇ. ಅದನ್ನು ಬಿಟ್ಟು ಮುಂದಾಲೋಚನೆ ಸ್ವಲ್ಪ ತುಂಬ ಕಡಿಮೆ ಇದೆ ಅಂತ ಅನಿಸ್ತು ನೆನ್ನೆ ಅವ್ರ ಆಟ ನೋಡಿದಾಗ. ಅದು ಹೆಂಗೆ ಇಲ್ಲಿ ಲಿಂಕ್ ಆಗುತ್ತೆ ಅನ್ನೋ ರೀತಿ ಕೂಡ ಕೇಳಿದ್ರು. ಅದಾದಮೇಲೆ ಸುಧೀರ್ ಕೂಡ ಅರ್ಥ ಆಯಿತು, ಹೌದು ಅಂತ ಅಂದ್ಕೊಂಡ್ರು. ಅದೇನಾಯಿತೋ ಗೊತ್ತಿಲ್ಲ. ಅದಾದಮೇಲೆ ಒಂದಿಷ್ಟು ವಿಷಯಗಳೆಲ್ಲವೂ ಕೂಡ ಡಿಸ್ಕಷನ್ ಬೇರೆ ಥರನೇ ಹೋಗುತ್ತೆ. ಇದ್ರ ಮಧ್ಯೆ ಅಭಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಸತೀಶ್ ಅವರು ಅಲ್ಲಿ ಹಗ್ಗ ಇರುತ್ತಲ್ಲ ದಾಟುವಂಥದ್ದನ್ನೆಲ್ಲ ಮಿಸ್ಟೇಕ್ಗಳನ್ನ ಹೇಳ್ತಾ ಇರ್ತಾರೆ ಅಭಿಷೇಕರು ಅಶ್ವಿನಿ ಅವ್ರಿಗೆ, ಓಕೆನಾ? ಇದೆಲ್ಲ ಆಗುತ್ತೆ. ಇದಾದಮೇಲೆ ಅಮಿತ್ ಮತ್ತು ಕರಿಬಸಪ್ಪ ಕೂಡ ನಮ್ಗೆ ಚಾನ್ಸ್ ಸಿಕ್ಕರೆ ನಾವು ಪ್ರೂವ್ ಮಾಡ್ತಿದ್ದೋ ಹಾಗೆ ಅಂತ ಕೂಡ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಅಮಿತ್ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿ ಕಾಣ್ತಾ ಇಲ್ಲ. ಕರಿಬಸಪ್ಪ ಅವರು ಅಲ್ಲಲ್ಲಿ ಮಾತಾಡ್ತಿದ್ದಾರೆ, ಬಟ್ ಅವ್ರನ್ನ ಯಾರು ಸೀರಿಯಸ್ಸಾಗಿ ತಗೋತಿಲ್ಲ. ಇದೇ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು. ಯಾವಾಗ ಸೀರಿಯಸ್ಸಾಗಿ ತಗೋತಾರೋ ಗೊತ್ತಿಲ್ಲ, ನೋಡೋಣ. ಇದೆಲ್ಲ ಆದಮೇಲೆ ಒಂಟಿ ಟೀಮ್ ಅವ್ರ ಡಿಸ್ಕಷನ್ ಕಂಟಿನ್ಯೂ ಆಗ್ತಿರುತ್ತೆ. ಇಲ್ಲಿ ಸುಧೀರ್ ಹೇಳೋವಂಥದ್ದು ಏನಪ್ಪ ಅಂದರೆ, ಮಲ್ಲಮ್ಮನ ಯಾರು ನಾಮಿನೇಟ್ ಮಾಡಲ್ಲ, ಜನ ನೋಡ್ತಿರ್ತಾರೆ, ಈ ಥರ ಎಲ್ಲ ಕಾನ್ಸೆಪ್ಟ್ನ ಇಟ್ಕೊಂಡು ಅಂದರೆ ಆ ಥರ ಮಾತಾಡ್ತಾರೆ. ಸೊ ಇಲ್ಲಿ ಆಲ್ರೆಡಿ ಸುಧೀರ್ ಅವರು ಮೆಂಟಲಿ ಗೇಮ್ ಆಡ್ತಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಮಲ್ಲಮ್ಮ ಅವ್ರನ್ನ ಯಾರು ಟಾರ್ಗೆಟ್ ಮಾಡಲ್ಲ ಮತ್ತು ಯಾರು ನಾಮಿನೇಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ
ಇವಾಗ ಕ್ಲಿಯರಾಗಿ ಗೊತ್ತಿದೆ ಮಲ್ಲಮ್ಮ ಅವ್ರಿಗೆ ಮುಗ್ಧತೆ ಏನಿದೆ ಅದು ಜನಕ್ಕೆ ಇಷ್ಟ ಆಗಿರುತ್ತೆ ಅಂತ. ಹೋಗಿ ಇವ್ರನ್ನ ನಾಮಿನೇಟ್ ಮಾಡಿದ್ರೆ ನಾವೆಲ್ಲಿ ಕೆಟ್ಟವ್ರು ಆಗ್ತೀವೋ ಅನ್ನೋ ರೀತಿ ಅಂದ್ಕೊಂಡವ್ರು ಇವ್ರನ್ನ ಟಾರ್ಗೆಟ್ ಮಾಡಲ್ಲ ಅಥವಾ ಇವ್ರು ನಾಮಿನೇಟ್ ಮಾಡಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಅಂದರೆ ಖಂಡಿತವಾಗ್ಲೂ ಆಲ್ರೆಡಿ ಅವ್ರ ಗೇಮ್ನ ಶುರು ಮಾಡಿದ್ದಾರೆ ಸುಧೀರ್ ಅವರು ಅಂತ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಸುಧೀರ್ ಅವರು ಹೇಳಿದ ನಿಜನೇ, ಯಾರು ಕೂಡ ಮಲ್ಲಮ್ಮನ ಹೆಸರು ತಗೊಳ್ಳಲ್ಲ. ಬಟ್ ಇಲ್ಲಿ ಏನಂದರೆ ಮಲ್ಲಮ್ಮವ್ರ ಹೆಸರು ತಗೊಳ್ಬೇಕಾಗತ್ತೆ ಸಂದರ್ಭ ಅಂತ ಬಂದಾಗ ಹೊರಡೆ ಜನ ಹೆಂಗೆ ನೋಡ್ತಾರೆ ಅಂತ ನೋಡಬಾರ್ದು, ಗೇಮ್ ಅಂತ ನೋಡಬೇಕು. ಯಾಕಂದರೆ ಹಂಗಿದ್ರೆ ಇವತ್ತೇ ಕೊಟ್ಬಿಡಿ ಕಪ್ಪನ್ನ ಮಲ್ಲಮ್ಮಂಗೆ. ಅವ್ರ ಮುಗ್ಧತೆ ಇದೆ, ಒಳ್ಳೆತನ ಇದೆ, ಅದಕ್ಕೆ ಪ್ರೀತಿ ತೋರಿಸಿ, ಹೆಚ್ಚಾಗಿ ಪ್ರೀತಿ ತೋರಿಸಿ, ತಪ್ಪಲ್ಲ. ಅವ್ರಿಗೆ ಯಾವತ್ತೂ ಕೂಡ ಬೇರೆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ. ಬಟ್ ಹಾಗಂತ ಆಟ ಬಿಟ್ಕೊಡೋದು ಸರಿನಾ ಅಂದರೆ ಖಂಡಿತ ನೋಡಲ್ಲ. ಯಾಕಂದರೆ ನಿಮಗೋಸ್ಕರನೇ ಸಪೋರ್ಟ್ ಮಾಡೋಂಥ ಜನಗಳಿದ್ದಾರೆ ಹೊರಗಡೆ, ಅದನ್ನು ಕಳ್ಕೊತಾರೆ ಅಂತ ಅನಿಸುತ್ತೆ. ಅದಕ್ಕಾಗಿ ಇದೆಲ್ಲ ಆದಮೇಲೆ ಅಶ್ವಿನಿ ಅವರು ಸುಧೀರ್ ಅವ್ರು ಮಾತಾಡಿದಾದ್ಮೇಲೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಎಳೆಯೋ ಅವಶ್ಯಕತೆ ಇಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ನನಗೆ ಅವಾಗ ಪರ್ಸ್ನಲಿ ಒಂದು ಥಾಟ್ ಬಂದಿದ್ದೇನೆಂದರೆ, ಆ ಕ್ಷಣಕ್ಕೆ ಇದೇ ಮಾತನ್ನ ಏನಾದ್ರು ಬೇರೆಯವ್ರು ಹೇಳಿದರೆ ಇಷ್ಟೊಂದು ಎಳೆಯೋ ಅಂತನಾ, ಎಳೆಯೋದಂದ್ರೆ ಏನರ್ಥ, ನಾನು ಎಕ್ಸ್ಪ್ಲೇನ್ ಮಾಡಬಾರ್ದ, ಏನು ಮಾತಾಡ್ತಿದ್ರು ಅಂತ ಜಗಳ ತೆಗಿತಿದ್ರು ಅಂತ ಅನ್ಸುತ್ತೆ ಅಶ್ವಿನಿ ಮೇಡಮ್ ಅವರು. ಹಿಂಗೇ ತಪ್ಪು ಮಾಡ್ತಿರೋದು ಆ್ಯಕ್ಚುಲಿ ಅವರು. ಸೊ ಇವ್ರು ಮಾತಾಡಿದಾಗ ಎಲ್ಲ ಓಕೆ, ಬೇರೆಯವ್ರು ಮಾತಾಡೋದು ತಪ್ಪು ಅನ್ನೋ ರೀತಿ ಮಾತಾಡ್ತಾರೆ. ಸರಿ ಮಾಡಿಕೊಂಡ್ರೆ ಒಳ್ಳೇದು ಅವ್ರಿಗೇನೆ. ಇದೆಲ್ಲ ಆಗುತ್ತೆ. ಅದಾದಮೇಲೆ ವೋಟ್ ಮಾಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ವೋಟಿಂಗ್ ಎಲ್ಲ ತಪ್ಪು ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಎಫರ್ಟ್ ಏನಿದೆ, ಕಾಂಟ್ರಿಬ್ಯೂಷನ್ ಇದೆ, ಅದನ್ನೆಲ್ಲ ನೋಡಿ ಕೊಡಬೇಕಾಗಿತ್ತು. ಅದನ್ನು ಮಾಡ್ತಾಯಿಲ್ಲ, ಏನಂತ ಗೊತ್ತಿಲ್ಲ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮಲ್ಲಮ್ಮ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಫಸ್ಟ್ ಫೈನಲ್ ಕಂಟೆಂಡರ್ ಆಗ್ತಾರೆ ಅವರು. ಸೊ ಕಾಂಗ್ರೆಸ್ ಹೇಳೋಣ, ಆದಷ್ಟು ಚೆನ್ನಾಗಿರ್ಲಪ್ಪ ಅವರು ಇರಷ್ಟು ದಿನ. ಆ್ಯಂಡ್ ಇದೆಲ್ಲ ಆಗುತ್ತೆ. ಅದಾದಮೇಲೆ ಸತೀಶ್ ಅವರು ಕೂಡ ಫೌಲ್ ಕೊಟ್ಟಿರ್ತಾರಲ್ಲ, ಸೊ ಅಲ್ಲಿ ಜಾನ್ವಿಯವ್ರನ್ನ ಕೇಳ್ತಾರೆ, ನೀವು ಹೇಳಿನೇ ಫೌಲ್ ಕೊಟ್ಟಿರೋದು ಏನು ಕತೆ ಅಂತ. ಹೌದು, ನಾನೇ ಫೌಲ್ ಕೊಡಿಸಿದ್ದು, ಯಾಕಂದ್ರೆ ನೀವು ಮಾಡಿ ತಪ್ಪಿತ್ತು, ಆ್ಯಂಡ್ ಫೌಲ್ ಕೊಟ್ಟರೆ ನೀವು ಪೌಸ್ ಮಾಡ್ಬೋದಿತ್ತು. ಸೊ ಪಾಸ್ ಆದಾಗ ನಮಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದೆಲ್ಲ ಆಗುತ್ತೆ. ಚಂದ್ರಪ್ರಭು ಅವರು ಕೂಡ ಬಿಟ್ಬಿಡಿ, ಇವೆಲ್ಲ ಆಲ್ರೆಡಿ ಆಗೋಗಿರೋದು, ಸುಮ್ಮನೆ ಯಾಕೆ ಇವಾಗ ಮಾತಾಡ್ತಾರೆ ಅಂತ ಕೂಡ ಮಾತಾಡ್ತಾರೆ. ಅದೆಲ್ಲ ಅಲ್ಲಿಗೆ ಮುಗಿಯುತ್ತೆ. ಓಕೆನಾ. ಇದೆಲ್ಲ ಆದಮೇಲೆ ಒಂದು ಫಲಕ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡಬೇಕು ಅಂತ ಕೂಡ ಬಿಗ್ ಬಾಸ್ ಅವ್ರ ಕಡೆಯಿಂದ ಬರುತ್ತೆ. ಅಲ್ಲಿಗೆ ರಿಮೂವ್ ಮಾಡ್ತಾರೆ, ಖುಷಿ ಆಗ್ತಾರೆ ಎಲ್ಲರೂ ಕೂಡ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮಂಜು ಅಕ್ಕ ಮತ್ತು ರಾಶಿಕಾ ಶೆಟ್ಟಿ ಅವರಿದ್ದಲ್ಲ, ಸೊ ಅವರು ಮನೆ ಕ್ಲೀನ್ನ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅಂತ ಕೂಡ ಮಾತುಕತೆ ಮಾಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ಮಂಜು ಅಕ್ಕ ಪರವಾಗಿಲ್ಲ, ಬಟ್ ರಾಶಿಕಾ ಅವ್ರ ಕಡೆಯಿಂದ ಇನ್ನೂ ಕಾಂಟ್ರಿಬ್ಯೂಷನ್ ಬೇಕು ಅಂತ ಅನ್ಸುತ್ತೆ. ಇವರಿಬ್ಬರ ಕಡೆಯಿಂದ ಕೂಡ, ಇವ್ರ ಬಗ್ಗೆ ಎಲ್ಲರ ಕಡೆಯಿಂದ ಕೂಡ ಒಂದು ಪಾಸಿಟಿವ್ ಒಪಿನಿಯನ್ ಇದೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಆಗ್ತಿದ್ದಾರೆ ಅನ್ನೋ ಫೀಲ್ ಆಗ್ತಿದೆ. ಹೈಲೈಟ್ ಆಗೋ ರೀತಿ ಕಾಣಿಸ್ಕೋತಿಲ್ಲ. ಆದಷ್ಟು ಬೇಗ ಕಾಣಿಸ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಸುಧೀರ್ ಅವರು ಅಲ್ಲೇ ಇರ್ತಾರಲ್ಲ, ಇನ್ನು ಮುಂದೆ ಇನ್ನೂ ಶುರು ಆಗಿಲ್ಲ ಅಕ್ಕ, ಇನ್ನೂ ಮೇಲೆ ಶುರು ಆಗುತ್ತೆ ಮನಸ್ತಾಪಗಳು ಅಂತ. ಮನಸ್ತಾಪಗಳು ಬರ್ತಾಯಿದೆ, ಇನ್ಮೇಲೆ ಪಕ್ಕ ಜಾಸ್ತಿನೇ ಆಗುತ್ತೆ, ಕಾದು ನೋಡೋಣ. ಇದೆಲ್ಲ ಆದಮೇಲೆ ಅಮಿತ್ ಅವರು ಕೂಡ ಅಷ್ಟೊಂದು ಕಾಣಿಸ್ಕೋತಿಲ್ಲ, ಬಟ್ ಅವ್ರು ಬಿಗ್ ಬಾಸ್ ಜೊತೆ ಮಾತಾಡ್ತಾಯಿದ್ರು. ಬಿಗ್ ಬಾಸ್ ನಮಗೆ ಮೋಟ್ರ್ ಸೌಂಡ್ ಕೇಳೋಕ್ಕಾಗ್ತಿಲ್ಲ, ನಮ್ಮ ಕರಿಬಸಪ್ಪ ಅವ್ರದ್ದು ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಿದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ನಿದ್ದೆ ಆಗ್ತಿಲ್ಲ ಅಂದ್ಬಿಟ್ಟು. ಇದೆಲ್ಲ ಆದಮೇಲೆ ಬುಲೆಟ್ ಥರ ಒಂದು ಸೌಂಡ್ ಕೂಡ ಕೊಡ್ತಿದ್ದಾರೆ ಅಂತ ಕೂಡ ಹೇಳ್ಕೊಂಡು ಅವ್ರ ನೋವನ್ನ ತೋಡ್ಕೋತಿರ್ತಾರೆ, ಅಲ್ಲಿ ಹೇಳ್ಕೊತಿರ್ತಾರೆ. ಪಾಪ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆನಾ. ಇದೆಲ್ಲ ಆಗುತ್ತೆ. ಮಾರ್ನಿಂಗ್ ಸಾಂಗ್ ಬರುತ್ತೆ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಗಿಲ್ಲಿಯವರು ಕೂಡ ಮಾತಾಡಬೇಕಾದ್ರೆ ಕರಿಬಸಪ್ಪ ಅವ್ರಿಗೆ ಆ ಗೊರಕೆ ಕಾಟದ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನಮ್ಮ ಕರಿಬಸಪ್ಪ ಅವರು ಹುಲಿ ಸೌಂಡು ಅಂತ ಹೇಳ್ತಾರೆ. ಅದೇನು ಹುಲಿ ಸೌಂಡೋ ಗೊತ್ತಿಲ್ಲ ಗುರು. ಕರಿಬಸಪ್ಪ ಅವರು ಆ್ಯಕ್ಚುಲಿ ಅವರೆಲ್ಲ ಒಂದು ಒಳ್ಳೆ ಮುಗ್ಧತೆ ಇದೆ. ತುಂಬ ಜನ ಅವ್ರನ್ನ ಬೇರೆ ಥರ ನೋಡ್ಬೋದು, ಬಟ್ ಆನೆಸ್ಟ್ ಆಗಿದ್ದಾರೆ, ಒಳ್ಳೆಯ ವ್ಯಕ್ತಿ. ಸ್ವಲ್ಪ ಮಾತಾಡ್ಬೇಕಾದ್ರೆ ಹಿಂಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ಅನಿಸುತ್ತೆ ಅವ್ರಿಗೆ. ಬಟ್ ಫನ್ ಆಗಿರುತ್ತೆ ಅವ್ರ ಮಾತುಗಳು ಕೂಡ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ರಶಿಕಾ ಶೆಟ್ಟಿ ಮತ್ತು ಧ್ರುವಂತ್ ಕೂಡ ಇಬ್ಬರು ಮಾತಾಡ್ತಿರ್ತಾರೆ. ಅಲ್ಲಿ ನಿಮಗೆ ಮದುವೆ ಆಗಿದೆ ಅಂತೆಲ್ಲ ಕೇಳಿದಾಗ ಧ್ರುವಂತ್ ಅವ್ರು ಮದುವೆ ಆಗಿಲ್ಲ ಅಂತಾರೆ. ನಾನು ಮದುವೆ ಆಗಿದೆ ಅಂತ ಅಂದ್ಕೊಂಡೆ, ಅದೆಲ್ಲೋ ಒಂದಿಷ್ಟು ಕಾಂಟ್ರವರ್ಸಿ ಅಂತೆಲ್ಲ ಬಂತು, ಅದೇನಂತ ಐಡಿಯಾ ಇಲ್ಲ. ಬಟ್ ಬೇಡ, ಹೊರಗಡೆ ವಿಷಯಗಳು ಬೇಡ. ಬಟ್ ಇಲ್ಲಿ ಇಲ್ಲ ಅನ್ನೋ ಜೊತೆಗೆ ಹೇಳ್ತಾ ರಿಲೇಷನ್ಶಿಪ್ ಬಗ್ಗೆಯೂ ಕೂಡ ಹೇಳ್ತಾರೆ. ಎಲ್ಲ ಇತ್ತು, ಚೆನ್ನಾಗಿತ್ತು, ಬಟ್ ಇವಾಗಿಲ್ಲ, ಸಾಕನ್ಸ್ಬಿಟ್ಟಿದೆ ಅಂತ. ಸೊ ಅವ್ರದ್ದು ಒಂದಿಷ್ಟು ನೋವುಗಳು ಕೂಡ ಹೇಳ್ಕೊತಾರೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಅವ್ರು ಹೇಳುವಂಥ ಮಾತುಗಳು ತುಂಬ ಜನ ಕನೆಕ್ಟ್ ಆಗುತ್ತೆ, ಬಿಕಾಸ್ ಆ ಥರ ಇರುತ್ತೆ ಆಲ್ಮೋಸ್ಟ್ ಎಲ್ಲರ ಜೀವನದಲ್ಲಿ. ಹಾಗಾಗಿ ಆ್ಯಂಡ್ ಅಂತ ಹೇಳಿದಂತೂ ನಿಜ. ಅದೆಲ್ಲ ಆಗುತ್ತೆ. ಮಂಜಕ್ಕ ಕೂಡ ಒಂದು ಒಳ್ಳೆ ಅಡ್ವೈಸ್ ಕೊಡ್ತಾರೆ, ನೋವುಗಳನ್ನ ಕೂಡ ಅನುಭವಿಸಬೇಕು, ಹೋಗ್ತಾ ಇರಬೇಕು, ಜೀವನ ಚೆನ್ನಾಗಿ ಬದುಕಬೇಕು ಅಂತ ಕೂಡ ಒಂದು ಸಜೆಷನ್ ಕೊಡ್ತಾರೆ. ಆ್ಯಂಡ್ ಮಂಜು ಅಕ್ಕನ ಬಗ್ಗೆ ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ತುಂಬ ಖುಷಿ ಆಗ್ತಿರೋದೇನೆಂದರೆ, ಅವ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗ ಇವ್ರು ಏನೋ ಬೇರೆ ಥರ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ನನ್ನ ಒಪಿನಿಯನ್ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ರೀತಿ ಎಲ್ಲರ ಜೊತೆನೂ ಇದ್ದಾರೆ. ಜೊತೆಗೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಯಾವುದೇ ರೀತಿಯ ಸೀನಿಯರ್ ಆ್ಯಕ್ಟ್ರು ಆಗಿಗೆ ಅನ್ನೋದೆಲ್ಲ ತಲೆಯಲ್ಲಿ ಹಾಮಿಲ್ಲ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಿ ಇನ್ನೂ ಚೆನ್ನಾಗಿ ಬರ್ತಾರೆ, ಚೆನ್ನಾಗಿರುತ್ತೆ ಅಕ್ಕ. ನೋಡೋಣ, ಅವ್ರ ಕಡೆಯಿಂದ ಮೇನ್ ಕಾಂಟ್ರಿಬ್ಯೂಷನ್ಗಳು ಬರಬೇಕಷ್ಟೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಸುಧೀರು, ಅಶ್ವಿನಿ ಮತ್ತು ಜಾನ್ವಿ ಇವರು ಇಷ್ಟು ಜನ ಕೂಡ ಮಾತಾಡ್ತಿರ್ತಾರೆ. ಇಲ್ಲಿ ಲಾವಣ್ಯ ಅವ್ರದ್ದು ಲವ್ ಸ್ಟೋರಿ ಬರುತ್ತೆ, ಅಂದರೆ ನಮ್ಮ ಸುಧೀರ್ ಅವರ ಹೆಂಡತಿ. ಸೊ ಆ ಲವ್ ಸ್ಟೋರಿ 18 ವರ್ಷ ಇದಕ್ಕಿಂತ ಮುಂಚೆನೇ ಹೋಗಿ ಕರ್ಕೊಂಡೋಗಿದ್ದು, ಈ ಕಥೆ ಎಲ್ಲ ಬರುತ್ತೆ. ನಮ್ಮ ಅಪ್ಪ ಅಣ್ಣನ ಫಿಲಮ್ ಇದೆಲ್ಲ ಆ ಮೂವಿ ಥರನೇ ಆಗಿದ್ದಂಥ ಸ್ಟೋರಿ. ಸುಮಾರು ಆಟಗಳು ಆಡಿದ್ದಾರೆ ಗುರು, ಪರವಾಗಿಲ್ಲ ಅನ್ನಿಸ್ತು.
ಇರಲಿ, ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಸ್ಪಂದನ ಮತ್ತು ಮಾಲು ಅಣ್ಣ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಮಾಲು ಅಣ್ಣ ನಿಜವಾಗ್ಲೂ ಸಖತ್ತಾಗಿ ಮಾತುಗಳು ಇಟ್ಟಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಯಿತು. ಅಂದರೆ ಆ ಕಂಫರ್ಟ್ ಝೋನ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಪಂದನ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಆರಾಮಾಗಿದ್ದಾರೆ. ಬಟ್ ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಮಾತಾಡ್ಬೇಕಾದ್ರೆ ತಪ್ಪುಗಳು ಮಾತಾಡ್ತಾನೆ ಇಲ್ಲ ಅಂತ ಅನಿಸುತ್ತೆ ಬೇರೆಯವ್ರ ಜೊತೆ ಅಷ್ಟೊಂದು. ಬಟ್ ಕಂಫರ್ಟ್ ಝೋನ್ ಇತ್ತು ಅಂದರೆ ಸಖತ್ತಾಗಿ ಮಾತಾಡ್ತಾರೆ. ಎಂಟರ್ಟೈನ್ಮೆಂಟ್ ಕೊಡುವಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿ ಅಂತ ನಮಗೆಲ್ಲರೂ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಇವ್ರ ಕಡೆಯಿಂದ ಕಂಟೆಂಟ್ ಪಕ್ಕ ಅಂತ ಅನಿಸುತ್ತೆ, ನೋಡೋಣ. ಇದೆಲ್ಲ ಆದಮೇಲೆ ಜಾನ್ವಿ ಇವ್ರು ಇರ್ತಲ್ಲ, ಮೈಕ್ ಹಾಕಿರೋಲ್ಲ. ಸೊ ಅದ್ರ ಬಗ್ಗೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಮೈಕ್ ಹಾಕದಂತೆ ಇರೋದಕ್ಕೆಲ್ಲ ಪನಿಷ್ಮೆಂಟ್ ಮೊದಲುಗಳಿತ್ತಲ್ಲ, ಆ ಥರ ಫನ್ನಾಗಿದ್ದರೆ ಚೆನ್ನಾಗಿರ್ತಿತ್ತು. ಹೋಗಿ ನೀರಿಗೆ ಎಸೆಯೋದು ಇವೆಲ್ಲ ಫನ್ ಚೆನ್ನಾಗಿರ್ತಿತ್ತು. ಅದೆಲ್ಲ ಏನೂ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಅಭಿಷೇಕ್ ಮತ್ತು ಅಶ್ವಿನಿ ಇವರಿಬ್ಬರು ಕೂಡ ಫ್ಲರ್ಟ್ ಬಗ್ಗೆ ಮಾತಾಡ್ತಿರ್ತಾರೆ. ಆ್ಯಂಡ್ ನಮ್ಮ ಅಭಿಷೇಕ್ ಅವ್ರ ಬಗ್ಗೆ ಏನು ಅನಿಸಿದೆ ಗೈಸ್, ನನಗೆ ಒಬ್ಬ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಅನಿಸಿದೆ. ಆ್ಯಂಡ್ ಬಟ್ ಇಲ್ಲಿ ಒಂದು ವಿಷಯ ಏನಾಗುತ್ತೆ ಅಂದರೆ, ಈ ಫ್ಲರ್ಟ್ ಅಂತ ಬಂದಾಗ ಹುಡುಗಿರ ಜೊತೆ ಇದ್ದಾರೆ ಅಂದಾಗ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಇಷ್ಟ ಆಗಲ್ಲ. 50-50 ಅಂತ ಕೂಡ ಅನ್ಕೋಬೋದು. ಬಟ್ ನಾನಿಲ್ಲಿ ಒಂದು ವಿಷಯ ನೀಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಭಿಷೇಕ್ ಅವರು ಆ ಕಂಫರ್ಟ್ ಝೋನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ಹುಡುಗಿಗೂ ಕೂಡ. ಎಲ್ಲಿವರೆಗೂ ನಂಗೆ ತೊಂದರೆ ಆಗಬಾರ್ದು ಅಂದರೆ, ಅವರು ಫ್ಲರ್ಟ್ ಆಗ್ಬೋದು, ಅವ್ರು ಇರೋಂಥ ರೀತಿ ಯಾವತ್ತೂ ಕೂಡ ನಮಗೆ ಪ್ರಾಬ್ಲಮ್ ಅಲ್ಲ. ಬಟ್ ಕೆಲವೊಬ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರಲ್ವಾ, ಇದೆಲ್ಲ ಸರಿಯಿಲ್ಲ ಅಂತ. ಅಂಥವ್ರು ನಾನು ಹೇಳೋದೇನೆಂದರೆ, ತಪ್ಪಾಗಿ ತಿಳ್ಕೊಬೇಡಿ. ಯಾವಾಗ ತಪ್ಪಾಗಿ ತಿಳ್ಕೊಬೇಕು ಅಂದರೆ, ನೀವು ಅಭಿಷೇಕ್ ನಡ್ಕೊಳ್ಳೋಂಥ ರೀತಿಲಿ ಯಾವುದೋ ಹುಡುಗಿಗೆ ಅನ್ಕಂಫರ್ಟ್ ಫೀಲ್ ಆಗಿ ಇಲ್ಲಿ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾರಲ್ಲ, ಅವತ್ತು ಬೇಕಾದ್ರೆ ತಪ್ಪಾಗ್ಬೋದು. ಬಟ್ ಇಲ್ಲಿ ಎಲ್ಲರೂ ಕೂಡ ಅವ್ರ ಜೊತೆ ಚೆನ್ನಾಗೇ ಇದ್ದಾರೆ. ಆ ಕಂಫರ್ಟ್ ಫೀಲ್ನೂ ಕೂಡ ಕೊಟ್ಟಿದ್ದಾರೆ ಅಭಿಷೇಕ್ ಅವರು ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಅದು ಅಷ್ಟು ಓಪನ್ ಅಪ್ ಆಗಿ ಮಾತಾಡೋಕ್ಕೆ ಬರಲ್ಲ. ಎಲ್ಲರಿಗೂ ಆಸೆ ಇರುತ್ತೆ ಮಾತಾಡಬೇಕು, ಹೇಳ್ಬೇಕು, ಅನಿಸಿದ್ದು ಹೇಳ್ಬೇಕು ಅಂತ. ಬಟ್ ಎಲ್ಲರ ಕೈಲಿ ಆಗುತ್ತೆ, ಹಾಗಲ್ಲ. ಬಟ್ ಅಭಿಷೇಕ್ ಅವರು ನನ್ನ ಪ್ರಕಾರ ನಮ್ಮ ಉಪ್ಪಿ ಅಣ್ಣನ ಫ್ಯಾನ್ ಅನಿಸುತ್ತೆ. ಹಾಗಾಗಿ ಅನಿಸಿದ್ದನ್ನ ಹೇಳ್ಬಿಡ್ತಾರೆ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಇನ್ನೊಂದೇನಪ್ಪ ಅಂದರೆ, ನನಗೆ ಇಷ್ಟ ಆಗಿದ್ದವರಲ್ಲಿ ಅವ್ರಿಗೇನು ಇಷ್ಟ ಆಗುತ್ತೆ, ಏನು ಅನಿಸುತ್ತೆ ಅದನ್ನು ಹೇಳ್ತಾರೆ. ಅದು ಹುಡುಗಿ ಅಂತ ಎಲ್ಲ ಯೋಚನೆ ಮಾಡಲ್ಲ. ಅಲ್ಲಿ ಇವ್ರಿಗೆ ಯಾರು ಹೆಸರು ಅಂತಾನೆ, ಅಶ್ವಿನಿ ಇರ್ತಲ್ಲ, ಅಶ್ವಿನಿ ಕೂಡ ಹೇಳ್ಬೇಕಾದ್ರೆ ಕೂಡ ಒಂದು ವಿಷಯ ಮೆನ್ಷನ್ ಮಾಡ್ತಾರೆ. ಧನುಷಲ್ಲಿ ನಂಗೆ ಏನೋ ಇಷ್ಟ ಆಯಿತು ಅಂದ್ರೆ ನಾನು ಹೇಳಲ್ವಾ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಅಂದರೆ ಹುಡುಗಿ ಅಂತಲ್ಲ, ಅವ್ರಿಗೇನಾದ್ರು ಇಷ್ಟ ಆಯಿತು ಅಂದರೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಅಷ್ಟೇ. ಸೊ ಅದನ್ನು ನಾವು ನೆಗೆಟಿವ್ ತೊಗೋಬಾರ್ದು ಅಂತ ನನ್ನ ಅನಿಸಿಕೆ. ಬಟ್ ಆದರೂ ಕೂಡ ಕೆಲವೊಂದು ವರ್ಡ್ಗಳನ್ನ ಅಷ್ಟು ಧೈರ್ಯವಾಗಿ ಹೆಂಗೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಗುರು, ಧೈರ್ಯ ಮೆಚ್ಚಲೇಬೇಕು. ಆ್ಯಂಡ್ ಅಶ್ವಿನಿ ಅವರು ಕೂಡ ನನಗೂ ಏನೂ ಹೇಳೇ ಇಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಅಂದರೆ ಅವರೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನಾರು ಹೇಳಲಿ ಅಂತ. ಸೊ ಅವ್ರಿಗೆ ಹೇಳ್ತಿರೋ ತೊಂದರೆ ನಮ್ಗೆ ಯಾಕೆ ಅಲ್ವಾ. ಸೊ ಅಭಿಷೇಕ್ ಅವ್ರ ಬಗ್ಗೆ ಯಾರು ಕೂಡ ನೆಗೆಟಿವ್ ಥಿಂಕ್ ಮಾಡಬೇಡಿ. ಅವ್ರ ಕಡೆಯಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಇದಂತೂ ಸಿಗುತ್ತೆ ಅಂತ ಅನ್ಸುತ್ತೆ. ಕಾದು ನೋಡೋಣ. ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವರು ನಮ್ಮ ಮಲ್ಲಮ್ಮ ಅವ್ರನ್ನೂ ಕೂಡ ಕನ್ಫೆನ್ಷನ್ ರೂಮ್ಗೆ ಕರೆಸ್ಕೋತಾರೆ. ಸೊ ಕನ್ಫೆನ್ಷನ್ ರೂಮ್ಗೆ ಕರೆಸ್ಕೊಂಡಾಗ ಅಲ್ಲಿ ತುಂಬ ಫನ್ ಇತ್ತು, ಒಗ್ಗಟ್ಟುಗಳನ್ನ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡೋಕ್ಕಾಗದಂತೆ ಕೂಡ ಬಿಗ್ ಬಾಸ್ ಅವರು ಸ್ವಲ್ಪ ಕಷ್ಟಪಡ್ತಾರೆ. ಇದೆಲ್ಲ ಕೂಡ ಒಂದು ರೀತಿ ಫನ್ನಾಗಿ ತುಂಬ ಹೊತ್ತು ಆಟಗಳಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಿಗ್ ಬಾಸ್ ಕಡೆಯಿಂದ ಗಿಫ್ಟ್ ಕೂಡ ಸಿಗುತ್ತೆ ಮಲ್ಲಮ್ಮ ಅವ್ರಿಗೆ. ತುಂಬ ಕೇರ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಜೊತೆಗೆ ಬಿಗ್ ಬಾಸ್ ಅವರು ಒಂದು ರೀತಿ ಸ್ಟ್ರಾಟಜಿ ಕೂಡ ಯೂಸ್ ಮಾಡ್ತಿದ್ದಾರೆ. ಜನಕ್ಕೆ ಮಲ್ಲಮ್ಮ ಅವ್ರಿಗೆ ತುಂಬ ಇಷ್ಟ, ಮುಗ್ಧತೆ. ಆ್ಯಂಡ್ ಇವಾಗ ಬಿಗ್ ಬಾಸ್ ಅವರು ಅದನ್ನು ಯೂಸ್ ಮಾಡ್ಕೊಂಡು ವ್ಯೂವರ್ಶಿಪ್ ಕೂಡ ಇನ್ಕ್ರೀಸ್ ಮಾಡ್ಕೊಂಡು ಕಾಣಿಸಿದೆ. ಏನೋ ಮಾಡಲಿ, ಒಟ್ಟಿನಲ್ಲಿ ಆ ಜೀವ ಖುಷಿಯಾಗಿರಲಿ ಗುರು, ಅಷ್ಟೇ ನಮಗೂ ಬೇಕಾದಂಥದ್ದು. ಅದಾದಮೇಲೆ ಸ್ವೆಟ್ರ್ ಕೂಡ ಏನೋ ಬರುತ್ತೆ ಗಿಫ್ಟಾಗಿ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಧನುಷು, ಸ್ಪಂದನ ಮತ್ತು ಮಾಲು ಅಣ್ಣ, ಸೊ ಈ 3 ಜನ ಕೂಡ ಮಾತಾಡ್ತಿರ್ತಾರೆ. ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ತುಂಬ ಚೆನ್ನಾಗಿ ನಂಗೆ ಒಂದು ವಿಷಯ ಅರ್ಥ ಆಗಿದ್ದೇನೆ ಅಂದರೆ, ಮಾಲು ಅಣ್ಣಂಗೆ ಏನಾದ್ರು ಕಂಫರ್ಟ್ ಝೋನ್ನ ಕೊಟ್ವಿ ಅಂದರೆ ಖಂಡಿತವಾಗ್ಲೂ ಅವರು ತುಂಬ ಓಪನ್ ಅಪ್ ಆಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ, ಅರ್ಥ ಆಗಲ್ಲ ಇನ್ನೊಂದ್ಸಲ. ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಂಟರ್ಟೈನ್ ಮಾಡ್ತಾರೆ ಅನ್ನೋದು ಗೊತ್ತಾಯಿತು. ಅಲ್ಲಿ ಬೇರೆಯವರು ಹೆಂಗೆ ಯಾವ ಥರ ಇರ್ತಾರೆ, ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ ಕೂಡ ಇದು ಮಾಡ್ತಾಯಿರ್ತಾರೆ. ಸೊ ಇದೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಈ ಸಂದರ್ಭದಲ್ಲಿ, ತಮಾಷೆ ಸಂದರ್ಭದಲ್ಲಿ ಎಡ್ವರ್ಟ್ ಮಾಡೋದು ಯಾರಪ್ಪ ಅಂದರೆ ಅಶ್ವಿನಿ ಮೇಡಮ್ ಅವರು. ಇಲ್ಲಿ ಅವರು ಮಾಡು ಬಾ ಅಂತ ಕೂಡ ಕರೀತಾರೆ. ಕರೆದಾಗ ಧನುಷ್ ಅವರು ಟಾಸ್ಕ್ ಮಾಡಿಸ್ತೀನಿ ಬರ್ತಾರೆ ಇರಿ ಅಂತ ಕೂಡ ಹೇಳಿದಾಗ ಇವರು ಸುಮ್ಮನೆ ಬಿಟ್ಬಿಟ್ಟಿರು ಆಗ್ತಾ ಇತ್ತೇನೋ. ಬಟ್ ತಿರ್ಗಾ ಬರಲೇಬೇಕು, ರಾಜಮತ್ತೆ ಕರಿತೆ ಅಲ್ವಾ, 2 ನಿಮಿಷ ಬರಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಹೋಗ್ತಾರೆ ಅವ್ರು, ಓಕೆನಾ. ಬಟ್ ಇದು ಯಾರಿಗೆ ಇಷ್ಟ ಆಗಲ್ಲ ಅಂದರೆ ಧನುಷ್ಗೆ ಅಂತಲ್ಲ, ನಮಗೂ ಕೂಡ ಇಷ್ಟ ಆಗಲ್ಲ. ಇರೋ ಎಷ್ಟೋ ಜನ ಸ್ಪರ್ಧಿಗಳು ಕೂಡ ಇಷ್ಟ ಆಗಿರಲ್ಲ ಅದು. ಯಾಕಂದರೆ ಏನೋ ದೊಡ್ಡ ಮಟ್ಟಿಗೆ ಅಧಿಕಾರ ಚಲಾಯಿಸೋ ರೀತಿ ಕಾಣಿಸ್ತಿದೆ. ಸೊ ಅದು ತುಂಬ ಜನಕ್ಕೆ ಇಷ್ಟ ಆಗಿಲ್ಲ. ಅದು ಕೂಡ ಧನುಷ್ ಅವರು ಹೋಗ್ಬಿಟ್ಟು ಕೂತ್ಕೊಂಡು ಜಾನ್ವಿ ಅವ್ರ ಜೊತೆ ಕೂತ್ಕೊಂಡು ಅಲ್ಲೇ ಇರ್ತಾರೆ. ಅವ್ರಿಗೆ ಅಶ್ವಿನಿ ಅವರು ಕೂಡ ಇರ್ತಾರೆ, ಅಲ್ಲಿ ಮಾತಾಡ್ತಾರೆ. ನನಗೆ ಅದು ಇಷ್ಟ ಆಗಿಲ್ಲ, ನೀವು ಹಂಗೆ ಕರೆದಿದ್ದು ಹಂಗೆ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ. ಇದನ್ನು ನಾನು ಜಗಳ ಕೂಡ ಮಾಡ್ಬೋಯಿತ್ತು, ಬಟ್ ಅದು ಚೆನ್ನಾಗಿ ಕಾಣಲ್ಲ, ನಾವು ಬಿಟ್ಕೊಡ್ಬಾರ್ದು ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅದಕ್ಕೂ ಕೂಡ ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆ ಎಕ್ಸ್ಪ್ಲನೇಷನ್ ಮಧ್ಯದಲ್ಲೂ ಕೂಡ ಬಿಗ್ ಬಾಸ್ ಅವರು ಮಲ್ಲಮ್ಮ ಅವರು ಟೀಮ್ ಮಾಡಿರ್ತಾರೆ, ಅದನ್ನು ಸ್ವಲ್ಪ ಆ್ಯಡ್ ಮಾಡಿಬಿಡ್ತಾರೆ. ಸೊ ಅವಾಗ ಕಂಪ್ಲೀಟ್ ಸ್ಟೋರಿ ನಮ್ಗೆ ಅರ್ಥ ಆಗಲ್ಲ. ಬಟ್ ಆ ಸ್ಟೋರಿಲಿ ಅಶ್ವಿನಿ ಮೇಡಮ್ ಅವ್ರದ್ದು ತುಂಬ ಎಲ್ಲ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಸುಧೀರ್ ಅವ್ರು ಬಂದು ಕೂಡ ಇಲ್ಲ, ಆ ಉದ್ದೇಶ ಹಂಗಿರಲಿಲ್ಲ, ಇಲ್ಲಿಂದ ಕಾಣ್ತಾ ಇರಲ್ಲ, ಹಂಗೆ ಹೇಳಿದ್ವಿ ಹಂಗೆ ಅಂತ ಕೂಡ ಬರುತ್ತೆ. ಅದ್ರ ಮಧ್ಯೆ ಒಂದೇನು ಎಡ್ವರ್ಟ್ ಮಾಡ್ತಾರೆ ಅಂದರೆ ಅಶ್ವಿನಿ ಮೇಡಮ್ ಅವರು ಕೆಲವು ವರ್ಡ್ಗಳನ್ನ ಯೂಸ್ ಮಾಡ್ತಾರೆ.
ಧನು ಅವ್ರ ಪಾರ್ಟಿಗೆ ಹೋಗೋದು ಬಿಡಿ, ಅವರು ಮೆಚ್ಚಿಸೋದು ಬಿಡಿ ಅಂತ ಕೂಡ ಹೇಳ್ತಾರೆ. ಅಂದರೆ ಇಲ್ಲಿ ಧನುಷ್ ಅವರು ಅವ್ರನ್ನ ಮೆಚ್ಚೋಕ್ಕೆ ಆಡ್ತಿದ್ದಾರೋ ಅಥವಾ ಅವ್ರ ಪಾರ್ಟಿಗೆ ಹೋಗೋದು ಏನಿದೆ ಅದನ್ನೆಲ್ಲ ಕೂಡ ಆಲ್ರೆಡಿ ಇವ್ರು ಹೆಂಗೆ ಯೋಚನೆ ಮಾಡ್ತಿದ್ದಾರೆ ಅಂದರೆ, ಧನು ಅವ್ರ ಹತ್ರ ಹೋಗ್ತಿದ್ದಾನೆ ಯಾಕೆಂದರೆ ಅವ್ರನ್ನ ಮೆಚ್ಚಿಸೋದಕ್ಕೆ, ಅವ್ರ ಜೊತೆ ಕೂತ್ಕೊಂಡು ಚೆನ್ನಾಗಿರೋದು ಏನಕ್ಕೆ ಅಂದರೆ ಮುಂದೆ ಇವ್ರಿಗೆ ತೊಂದರೆ ಆಗಬಾರ್ದು, ಮುಂದೆ ಇವ್ರು ನಾಮಿನೇಟ್ ಮಾಡಬಾರ್ದು, ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಸೊ ಈಗ ಧನುಷ್ ಅದು ಮಾಡ್ತಿದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವ್ರು ಅನ್ಕೋತಿದ್ದಾರೆ, ಖಂಡಿತಗಳು ಅನ್ಕೋತಿದ್ದಾರೆ, ಅದು ನನಗೆ ಗೊತ್ತು ಅಂತ ಕೂಡ ಹೇಳ್ತಾರೆ, ನೀವು ಅದೇ ರೀತಿ ಮಾಡ್ತದೆ ಅಂತ ಕೂಡ ಹೇಳ್ತಾರೆ. ಆ ರೀತಿ ನೋಡ್ರೆ ಹಂಗಾರೆ ಧನುಷ್ ಹೋಗಿ ಅವ್ರ ಜೊತೆ ಎಲ್ಲ ಬೇರೆಯವ್ರು ತಪ್ಪಾಗಿದ್ರೆ ಮಾತಾಡಲೇಬಾರ್ದಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅದೆಲ್ಲ ನಂಗೆ ಇಷ್ಟ ಆಗಿಲ್ಲ. ಅದಾದಮೇಲೆ ಧನುಷ್ ಹೇಳುವಂಥದ್ದು, ನೀವು ಯಾರ ಜೊತೆ ಮಾತಾಡ್ತಿದ್ದಾಗ ಏನೋ ಕೆಲಸ ಮಾಡಿಸ್ಬೋದೇ ನಾವು ಕರೆಯಲ್ಲ, ನೀವು ಹಂಗೆ ಕರಿಬೇಡಿ ಅಂತ ಹೇಳುವಂಥದ್ದು, ಓಕೆನಾ. ಅದಾದಮೇಲೆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಏನೋ ರಾಜಮಾತೆ ಅಂತ ತಗೊಂಡಿದ್ದೀವಿ ಅಂತ ಯೂಸ್ ಮಾಡ್ತಾರೆ, ಓಕೆನಾ. ಏನೋ ರಾಜಮಾತೆ ಅದನ್ನೇ ಇಟ್ಕೋತಾರೆ ಅಶ್ವಿನಿ ಮೇಡಮ್. ನಾನು ಹೇಳಿದ್ನಲ್ಲ, ಯಾವುದೋ ಒಂದು ವಿಷಯ ಇಟ್ಕೊಬಿಟ್ರೆ ಅದನ್ನೇ ಇಟ್ಕೊಳ್ಳೋಂಥದ್ದು. ಅವ್ರು ಮಾತಾಡೋದೆಲ್ಲ ಏನೂ ತಪ್ಪಿಲ್ಲ, ಬಟ್ ಇವ್ರದ್ದು ಮಾತ್ರ ಬೇರೆಯವ್ರು ಮಾತಾಡ್ಬಿಟ್ರೆ ತಪ್ಪು ಅನ್ನೋ ರೀತಿ ಮಾತಾಡ್ತಾರಲ್ಲ. ಸೊ ಏನು ರಾಜಮಾತೆ ಏನು ಹೇಳ್ತಿದ್ದೀರಾ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಆವಾಗ ಅಶ್ವಿನಿ ಮೇಡಮ್ ವರ್ಸಸ್ ಧನುಷ್ ನಡೆಯುತ್ತೆ. ಅಲ್ಲಿ ಗಿಲ್ಲಿ ಅವ್ರದ್ದು ಚೆನ್ನಾಗಿತ್ತು, ಜಗಳ ಬಿಡ್ಸೋಕೆ ಹೋಗಬೇಡಿ, ನಿಜವೂ ಆಡ್ತಾಯಿದ್ರೆ ಬಿಡಿಸೋಕೆ ಹೋಗ್ಬೇಡಿ, ಬಿಡ್ಸೋಕೆ ಹೋದರೆ ಇನ್ನೂ ಜಾಸ್ತಿ ಮಾಡ್ತಾರೆ, ಸುಮ್ಮನೆ ಇದ್ಬಿಡಿ ಅಂತ ಕೂಡ ಮಾತಾಡ್ತಾರೆ. ಅದೊಂದು ಸದ್ಯ. ಬಟ್ ಆ ಮಧ್ಯದಲ್ಲಿ ಸಿಕ್ಕಾಬಟ್ಟೆ ಒಂದಿಷ್ಟು ತುಂಬ ಕಾನ್ವರ್ಸೇಷನ್ಗಳು ಸರಿಯಾಗುತ್ತೆ, ಅವರೇ ಸರಿಯಾಗಲಿ ಬಿಡಿ ಅಂತ ಕೂಡ ಗಿಲ್ಲಿ ಹೇಳ್ತಾರೆ, ಓಕೆನಾ. ಗಿಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಒಂದೊಂದು ಲೈನ್ಗಳಲ್ಲೇ ಎಂಟರ್ಟೈನ್ಮೆಂಟ್ ಮಾಡ್ತಾವ್ರೆ ಅಂತ ಕೂಡ ಹೇಳ್ಬೋದು. ಇದಾಗುತ್ತೆ. ಇದೆಲ್ಲ ಆದಮೇಲೆ ಅಶ್ವಿನಿ ಹೇಳುವಂಥದ್ದು, ಎಲ್ಲರೂ ಒಳ್ಳೆಯವರು ಆಗ್ತಾಯಿದ್ದೀರಿ, ನಾನೇ ಕೆಟ್ಟವನು ಆಗ್ತಿದ್ದೀನಿ, ನೀವು ಒಳ್ಳೆಯವ್ರಾಗಕ್ಕೆ ಏನೇನು ಮಾಡ್ಬೇಕು ಅದನ್ನು ಮಾಡ್ತಿದ್ದೀರಾ, ನಾನಿಲ್ಲಿ ಇರೋದನ್ನೇ ಹೇಳ್ತಿದ್ದೀನಲ್ಲ ಅದಕ್ಕೆ ನಾನು ಕೆಟ್ಟವಳಾಗ್ತಿದ್ದೀನಿ ಅನ್ನೋ ರೀತಿ ಎಲ್ಲ ಏನೋ ಅವರೇ ಅಂದ್ಕೊಂಡು ಮಾತಾಡ್ತಾರೆ. ಇದೆಲ್ಲ ಅವ್ರಿಗನ್ಸುತ್ತೆ. ಅದ್ರ ಮಧ್ಯೆ ಕೂಡ ಬೇರೆ ಕಂಟೆಸ್ಟೆಂಟ್ ಕೂಡ ಇವ್ರು ಮಾಡ್ತಿರೋದು ಇಷ್ಟ ಆಗ್ತಿಲ್ಲ, ಧ್ರುವಂತ್ ಕೂಡ ಆಗ್ಬೋದು, ಮಲ್ಲಮ್ಮ ಅವ್ರು ಆಗ್ಬೋದು, ಅಲ್ಲೆಲ್ಲ ಇರ್ತಾರಲ್ಲ. ಸೊ ಅಲ್ಲೂ ಕೂಡ ಒಂದಿಷ್ಟು ಕಾನ್ವರ್ಸೇಷನ್ ಕೂಡ ಆಗುತ್ತೆ, ಕಾವ್ಯರು ಆಗ್ಬೋದು, ಗಿಲಿಯವ್ರು ಆಗ್ಬೋದು. ಸೊ ಇಲ್ಲಿ ಯಾರೂ ಕೂಡ ಆ ಥರ ಅಧಿಕಾರ ಕೊಟ್ಟಿಲ್ಲ, ಇವರೇ ರಾಜ ಮಾತೆ ಅನ್ನೋದೆಲ್ಲ ಏನಿಲ್ಲ, ಎಲ್ಲರೂ ಕೂಡ ರಾಜರೇ. ಸೊ ಈ ರೀತಿ ಇರ್ಬೇಕಾದ್ರೆ ಅಲ್ಲಿ ಯಾರೊಬ್ಬರು ಹೈ ಲೋ ಅನ್ನೋದು ಏನೂ ಇಲ್ಲ. ಸೊ ನಾನೇ ಹೈ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಬೇಕಾದ್ರೆ ತಗೊಬಿಡು ಆಗಿ ಅಂತ ಕೂಡ ಮಾತಾಡ್ತಾರೆ. ಅಶ್ವಿನಿ ಮೇಡಮ್ ಅವ್ರು ಒಂದು ಸಲ ಏನಾದ್ರು ಟ್ರಿಗರ್ ಆದರು ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಟಾಪ್ ಮಾಡಲ್ಲ, ಸುಮ್ಮನೆ ಕ್ಯಾರಿ ಮಾಡ್ತಿರ್ತಾರೆ. ಸೊ ಆಪೋಸಿಟ್ ಇರೋರೆ ಕಾಂಪ್ರಮೈಸ್ ಆಗಬೇಕು, ಆ ರೀತಿ ಮಾಡ್ತಾರೆ ಅಂತ ಅನಿಸಿದೆ. ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಇದ್ರ ಮಧ್ಯ ಯಾರು ಚಂದ್ರಪ್ರಭಾ ಅವ್ರು ಇರ್ತಾರಲ್ಲ, ಅವರು ಕೂಡ ಹೇಳ್ತಾರೆ ಅವ್ರ ಕಾಲಿಗೆ ಬಿದ್ದರೆ ಮಾತ್ರ ಸರಿ ಆಗೋದು ಅಂತ. ಯಾಕಂದರೆ ಅವತ್ತು ಯಾರು ಗಿಲ್ಲಿಯವ್ರ ಜೊತೆನೂ ಕಾನ್ವರ್ಸೇಷನ್ ನಡೀತಿರ್ಬೇಕಾದ್ರೆ ಗಿಲ್ಲಿಯವ್ರು ಕೈ ಮುಗಿತೀನಿ ಸಾರಿ ಆಯಿತು ಅಂದ್ಬಿಟ್ಟು ಕಾಲಿಗೆ ಬೀಳ್ದು ಹೋಗ್ತಾರೆ, ಅವರೇ ಸ್ಟಾಪ್ ಮಾಡಿದ್ದು, ಅಲ್ಲಿವರೆಗೂ ಸ್ಟಾಪ್ ಮಾಡಿರಲಿಲ್ಲ. ಸೊ ಅದನ್ನು ನೋಡಿ ಇವ್ರು ಹೇಳಿದ್ರು ಅಂತ ಅನಿಸುತ್ತೆ. ಸೊ ನನಗೂ ಹಾಗೆ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿ ಇನ್ನೊಂದು ಹೇಳ್ತಾರೆ, ಸುದೀನೇ ಬೆಂಕಿ ಹಚ್ಚಿದ್ದು ಸುಧೀರ್ ಅವರು ಏನೋ ಮಾಡೋಕ್ಕೆ ಹೋದ್ರು, ಅದೇನೋ ಆಯಿತು ಅಂತ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಟಾಸ್ಕ್ ಕೂಡ ಶುರುವಾಗುತ್ತೆ, ಡ್ರಮ್ ಬ್ಯಾಲೆನ್ಸ್ದು. ಸೊ ಇಲ್ಲಿ ಒಂಟಿ ವರ್ಸಸ್ ಜಂಟಿ ಸೆಕೆಂಡ್ ಟಾಸ್ಕ್ ಇದು, ಓಕೆನಾ. ಸೊ ಇದು ಚೆನ್ನಾಗಿತ್ತು, ಟಾಸ್ಕ್ಗಳು ಮಾತ್ರ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಂಗೆ ಅನಿಸಿದ್ದೇನೆಂದರೆ ಅನ್ಫೇರ್ ಆಯಿತು ಅಂತ ಅನ್ನಿಸ್ತು. ಯಾರಿಗೆ ಅಂದರೆ ನಮ್ಮ ಜಂಟಿ ಟೀಮ್ಗೆ. ಯಾಕಂದರೆ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ ರೋಪ್ಗಳೇನಿತ್ತು ಅದನ್ನು ಇಟ್ಕೊಂಡು ಹಿಂಗೆ ಡ್ರಮ್ಮಲ್ಲಿ ಹೋಗೋದಿದೆಯಲ್ಲ, ಅಷ್ಟು ಈಸಿ ಇಲ್ಲ. ಅದು 5 ಸಲ ಫೋಟೋಗೆ ಹಾಕ್ಬಿಟ್ಟು ಹೋಗ್ಬೇಕಲ್ಲ, ಅದು ಇನ್ನೂ ಕೂಡ ಕಷ್ಟ ಇದೆ. ಅದ್ರ ಜೊತೆಗೆ ಜಂಟಿ ಟೀಮ್ ಅವ್ರಿಗೆ ಏನಂದರೆ ಒಂದು ಅಡ್ವಾಂಟೇಜ್ ಇತ್ತು, ಬಿದ್ದರೂ ಕೂಡ ಇದು ಮಾಡ್ಬೋದು. ಆ್ಯಂಡ್ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇತ್ತು, ಬಿದ್ದಿದ್ದ ಜಾಗಿಂದನೇ ಮಧ್ಯೆ ಹೋಗ್ಬೋದಾಗಿತ್ತು. ಬಟ್ ಒಂಟಿ ಟೀಮ್ ಅವ್ರಿಗೆ ಅದು ಇರಲಿಲ್ಲ. ಸೊ ಒಂದು ರೀತಿ ನೋಡಿದಾಗ ಅಡ್ವಾಂಟೇಜ್ ಕೊಟ್ಟಿದ್ರು, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ತುಂಬ ಕಷ್ಟ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಅದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಇಲ್ಲಿ ಜಂಟಿ ಟೀಮ್ ಅವರಲ್ಲಿ ಧನುಷ್ ಆ್ಯಂಡ್ ಧ್ರುವಂತ್ ಇವರಿಬ್ಬರು ಬಿಟ್ಟರೆ ಬೇರೆ ಯಾರೂ ಬರೋಂಗೆ ಕಾಣ್ತಾ ಇಲ್ಲ. ಆ್ಯಂಡ್ ಯಾವಾಗ ಕೂಡ ರೆಡಿ ಇರ್ತಾರೆ, ಧನುಷ್ ಕೂಡ ನಾನು ಟಾಸ್ಕ್ ಮಾಡೋಕ್ಕೆ ರೆಡಿಯಪ್ಪ ಅಂದ್ಬಿಟ್ಟು, ಧ್ರುವಂತ್ ಕೂಡ ರೆಡಿ ಇರ್ತಾರೆ. ಬಟ್ ಇಲ್ಲಿ ಅಶ್ವಿನಿ ಮೇಡಮ್ ಬೇರೆದೆಲ್ಲ ವಾಯ್ಸ್ ರೈಸ್ ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರು ಯಾಕೆ ಹೋಗಲ್ಲ ಅಂತ ಗೊತ್ತಿಲ್ಲ. ನಮ್ಮ ಕಾಕ್ರೋಚ್ ಸುಧೀರ್ ಅವರು ಅಷ್ಟೇ, ಅವ್ರಿಗೂ ಸ್ವಲ್ಪ ಫಿಸಿಕಲಿ ಟಾಸ್ಕ್ ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಫಿಸಿಕಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ ಹಾಗಾಗಿ. ಆ್ಯಂಡ್ ಜಾನ್ವಿ ಅಂತೂ ಮಾತೇ ಆಡಲ್ಲ. ಸೊ ಇದೆಲ್ಲ ನೋಡಿದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಲ್ಲಮ್ಮ ಅಂತೂ ಆಲ್ರೆಡಿ ಫೈನಲ್ ಟಿಕೆಟ್ ಸಿಕ್ಕಿದ್ರೆ, ಹಾಗಾಗಿ ಅವ್ರು ತಲೆಗೆ ಅವಶ್ಯಕತೆಯೂ ಇಲ್ಲ. ಬಟ್ ಏನಂದರೆ ಇನ್ವಾಲ್ವ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಆ್ಯಂಡ್ ಇಲ್ಲಿ ಆಪೋಸಿಟ್ ಮಲ್ಲಮ್ಮ ಅವರು ಉಸ್ತುವಾರಿ ವಹಿಸ್ತಾರೆ, ಆ ಕಡೆ ಅಭಿಷೇಕ್ ಮತ್ತು ಇವರು ಅಶ್ವಿನಿ ಅನಿಸುತ್ತೆ, ಇವರು ಉಸ್ತುವಾರಿ ಆಗಿರ್ತಾರೆ ಅನಿಸುತ್ತೆ. ಸೊ ಇದೆಲ್ಲ ಆಗುತ್ತೆ. ಇಲ್ಲಿ ಜಂಟಿ ಟೀಮ್ ಕೂಡ ಡಿಸ್ಕಷನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕರಿಬಸಪ್ಪ ಅವರು ಕೂಡ ಸೆಲೆಕ್ಷನ್ ಮಾಡಬೇಕಾದ್ರೆ ನಾನು ಆಡ್ತೀನಿ ಅಂತ ಕೂಡ ಹೇಳ್ತಾರೆ. ಬಟ್ ಅವ್ರು ಮಾತು ಯಾರು ಸೀರಿಯಸ್ ತೊಗೊಳಂಗೆ ಕಾಣಿಸಲ್ಲ, ಅದು ಕೂಡ ಓಟ್ ಮೇಲೆ ಸೆಲೆಕ್ಷನ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ಕರಿಬಸಪ್ಪ ಅವರು ನಾನು ಆಡಬೇಕು ಅಂತ ಒಂದು ಆಸೆ ತೋರಿಸ್ತಲ್ಲ, ಅದು ಖುಷಿನೇ ಅಂತ ಅನಿಸ್ತು ನನಗೆ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಕಾವ್ಯ ಮತ್ತು ಗಿಲ್ಲಿ ಮತ್ತು ಮಾಲು ಅಣ್ಣ ಮತ್ತು ಸ್ಪಂದನ ಗೇಮ್ಗೆ ಸೆಲೆಕ್ಟ್ ಆಗ್ತಾರೆ. ಆ ಕಡೆಯಿಂದ ಧನುಷ್ ಮತ್ತು ಧ್ರುವಂತು ಆಟಕ್ಕೆ ಸೆಲೆಕ್ಟ್ ಆಗುವಂಥದ್ದು. 5 ಸಲ ಬಂದು ಆ ಫೋಟೋನ ಇಡಬೇಕಾಗುತ್ತೆ, ಅದು ಮೇನು, ಓಕೆನಾ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಚಂದ್ರಪ್ರಭರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ, ಲೈಕ್ ಇವಾಗ ಆಟ ಆಡಲಿಲ್ಲ ಅಂದರೆ ಮುಂದೆ ಕಷ್ಟ ಆಗುತ್ತೆ, ನಾವು ಆಡಬೇಕಾಗುತ್ತೆ ಅಂದ್ಬಿಟ್ಟು ಸತೀಶ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಚಂದ್ರಪ್ರಭರು ಕೂಡ ಇನ್ವಾಲ್ವ್ಮೆಂಟ್ನ
ತೋರಿಸ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ಥರ ಹೋಗ್ತಾರೆ ಅಂತ ನೋಡಬೇಕು. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಗಿಲ್ಲಿ ಮತ್ತು ಕಾವ್ಯ ಅವರು ಗೇಮ್ನ ಶುರು ಮಾಡ್ತಾರೆ. ಅಲ್ಲಿ ಆಪೋಸಿಟ್ ಆ ಕಡೆ ಧನುಷ್ ಅಂತೂ ಸಖತ್ತಾಗಿ ಬ್ಯಾಲೆನ್ಸ್ ಆಗಿ ಸಖತ್ತಾಗಿ ಆಟ ಆಡ್ತಿದ್ದಾರೆ. ಆ್ಯಂಡ್ ಧ್ರುವ ಅಂತೂ ಕೂಡ ಸಖತ್ತಾಗಿ ಆಟ ಆಡ್ತಾರೆ. ಇಬ್ಬರು ಕೂಡ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಗುರು. ಬಟ್ ಈ ಕಡೆ ಕಾವ್ಯ ಮತ್ತು ಗಿಲ್ಲಿ ಏನಿದ್ದಾರೆ ಅಲ್ಲಿ ಸಿಕ್ಕಾಬಿಟ್ಟು ಎಡ್ವರ್ಟ್ ಆಯಿತು ಅಂತ ಹೇಳ್ಬೋದು. ಹೈಟ್ ಕೂಡ ಕಷ್ಟ ಆಗ್ತಿತ್ತು, ರೋಪ್ದು ಕೂಡ ಪ್ರಾಬ್ಲಮ್ ಆಗ್ತಾಯಿತ್ತು. ಅಭಿ ಕೂಡ ಅದನ್ನೇ ಹೇಳ್ತಾರೆ, ಅಭಿಷೇಕ್ ಕೂಡ ನಮಗೂ ಸ್ವಲ್ಪ ಅನ್ಫೇರ್ ಆಯಿತು ಇದು ರೋಪದು ನೋಡಿ ಹೆಂಗಿದೆ ಅಂದ್ಬಿಟ್ಟು ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿದಾಗ ಎಲ್ಲೊಂದು ಕಡೆ ಸ್ವಲ್ಪ ಬೇಜಾರಾಯಿತು. ಬಿಗ್ ಬಾಸ್ ಅವರು ಸ್ವಲ್ಪ ಫೇರಾಗಿ ಮಾಡ್ಬೋದಾಗಿತ್ತೇನೋ. ಒಂಟಿ ಟೀಮಲ್ಲಿ ಜಂಟಿ ಟೀಮಲ್ಲೂ ಕೂಡ ಒಬ್ಬರೇ ಆಡಂಗಿದ್ದು ಕೊಟ್ಬಿಟ್ಟಿದ್ರು ಚೆನ್ನಾಗಿರ್ತಿತ್ತೇನೋ, ಒಬ್ಬ ಪಾರ್ಟ್ನರ್ ಆಡ್ರೂ ಸಾಕು ಅನ್ನೋ ರೀತಿ. ಅದು ಮಾಡಲಿಲ್ಲ. ಒಂದು ಅಡ್ವಾಂಟೇಜ್ ಕೊಟ್ಟಿದ್ರು ಕೂಡ ಅದು ಅಷ್ಟೊಂದು ಯೂಸ್ ಆಗಿಲ್ಲ. ಬಟ್ ಸೆಕೆಂಡ್ ರೌಂಡಲ್ಲಿ ತುಂಬ ಚೆನ್ನಾಗಿ ಗಿಲ್ಲಿ ಮತ್ತು ಯಾರು ಕಾವ್ಯ ಅವರು ಇದ್ದಾರಲ್ಲ ಅವರಿಬ್ಬರು ಚೆನ್ನಾಗಿ ಮಾಡ್ರು. ಸೊ ಆ ರೀತಿ ಕೂಡ ಮೊದಲೇ ಮಾಡ್ಬೋದಾಗಿತ್ತು. ಬಟ್ ಆವಾಗ ಐಡಿಯಾ ಇರಲ್ಲ. ಬಟ್ ಆ ಐಡಿಯಾ ಸಿಗೋಷ್ಟಕ್ಕೆ ಈ ಕಡೆ ಧನುಷ್ ಮತ್ತು ಧ್ರುವ ಅಂತೂ ಗೇಮ್ಗಳನ್ನ ಹಾಕ್ಕೊಂಡು ಕೆಚ್ಚಾಕ್ಬಿಟ್ಟಿರ್ತಾರೆ. ಸೊ ಅದೇ ಆಗಿದ್ದಂಥದ್ದು. ಅದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಸ್ಪಂದನ ಮತ್ತು ಮಾಡೋಣ. ಸೊ ಅವರಿಬ್ಬರು ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡ್ತಾರೆ. ಬಟ್ ಏನಪ್ಪ ಅಂದರೆ ಅವ್ರ ಕೆಲವು ಕಷ್ಟ ಆಗ್ತಿತ್ತು. ಸ್ಪಂದನ ಕೂಡ ಸಿಕ್ಕಾಬಿಟ್ಟು ಬೀಳಿದ್ರು, ಆ ಕಡೆ ಕಾವ್ಯ ಬೀಳ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ. ಒಂದು ಗೇಮು ಅಂದಮೇಲೆ ಇದ್ದಿದ್ದೆ. ಬಟ್ ಬ್ಯಾಲೆನ್ಸಿಂಗ್ ತುಂಬ ಕಷ್ಟ ಆಯಿತು. ಬಟ್ ಎಫರ್ಟ್ ಸಾಕಾದರೂ ಒಳ್ಳೆ ಗೇಮ್ ಪ್ಲೇ ಕೂಡ ಆಡಿದ್ರು ಅಂತ ಕೂಡ ಹೇಳ್ಬೋದು. ಇದೆಲ್ಲ ಆಗುತ್ತೆ. ಇದೆಲ್ಲ ಆಗಿ ಗೆಲ್ಲೋಂಥದ್ದು 5 ಫೋಟೋ ಹಾಕಿ ಒಂಟಿ ಟೀಮ್ ಅವರು, ಅದಾದಮೇಲೆ 3 ಫೋಟೋ ಹಾಕಿ ಇವ್ರು ಸೋಲ್ತಾರೆ. ಸೊ ಇದೆಲ್ಲ ಆಗುತ್ತೆ. ಅದಾದಮೇಲೆ ಅಭಿಷೇಕ್ ಕೂಡ ಅನ್ಫೇರ್ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಮುಗಿಯುತ್ತೆ. ಇದೆಲ್ಲ ಆದಮೇಲೆ ಗರಿ ಬಸಪ್ಪ ಅವರು ಕೂಡ ಅವಾಗ ಸೋತಿರ್ತಾರೆ. ಆ ಟೈಮಲ್ಲಿ ಹೇಳ್ತಾರೆ ಹಿಂಗೆ ಜಿಮ್ಮಲ್ಲಿ ಹಿಂಗೆ ಹಂಗೆ ಅಂತೆಲ್ಲ ಹೇಳಕ್ಕೆ ಬರ್ತಾರೆ. ಸೊ ಅದು ಅಭಿಷೇಕ್ಗೂ ಮತ್ತು ಅಶ್ವಿನಿಗೂ ಕೂಡ ಸ್ವಲ್ಪ ಕೋಪ ತರಿಸುತ್ತೆ. ರಿಯಾಕ್ಟ್ ಕೂಡ ಮಾಡ್ತಾರೆ. ಕರಿ ಬಸಪ್ಪ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಆ ಥರ ಮಾತುಗಳು ಆಡಬಾರ್ದು ಅಂತ. ಮುಂದಿನ ದಿನಗಳಲ್ಲಿ ಅರ್ಥ ಮಾಡ್ಕೋಬೋದು. ಬಟ್ ಅವ್ರ ಉದ್ದೇಶ ಏನೂ ಕೆಟ್ಟದಿರಲಿಲ್ಲ. ಆ್ಯಂಡ್ ಅದನ್ನು ಅಕ್ಸೆಪ್ಟ್ ಮಾಡ್ಬಿಟ್ಟು ಸೈಲೆಂಟ್ ಆಗಿಬಿಡ್ತಾರೆ, ಮಾತಾಡಲ್ಲ. ಸೊ ಇದೆಲ್ಲ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಕಾರ್ಡ್ ಇರ್ತಾರೆ, ಅದನ್ನು ಓಪನ್ ಮಾಡ್ತಾರೆ. ಅಲ್ಲಿ ಧನು ಆ್ಯಂಡ್ ಧ್ರುವಂತ್ ಡಿಸೈಡ್ ಮಾಡಬೇಕಾಗುತ್ತೆ ಯಾರು ಫೋಟೋ ತೊಗೊಂಡು ಯಾರು ಅರ್ಹತೆ ಇಲ್ಲ ಹೋಗೋದಕ್ಕೆ ಅಂದ್ಬಿಟ್ಟು ಅಲ್ಲಿ 4 ಜನ ನೇಮ್ ತೊಗೋತಾರೆ. ಬಟ್ ಇಲ್ಲಿ ಧನುಷ್ ಅವರು ತುಂಬ ಮೈಂಡ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಅಂತ ಇದಕ್ಕೆ ಹೇಳುವಂಥದ್ದು. ಧ್ರುವಂತ್ಗೆ ಆ ಐಡಿಯಾ ಇರಲ್ಲ. ಸೊ ಅಲ್ಲಿ ಲಾಸ್ಟ್ಗೆ ಉಳ್ಕೊಳ್ಳೋವಂಥದ್ದು ಅವ್ರದ್ದೇ ಫೋಟೋ, ಅದನ್ನು ಹಾಕ್ತಾರೆ. ಲಾಸ್ಟಿಗೆ ಉಳ್ಕೊಳ್ಳೋದು ಧನುಷು. ಸೊ ಈಗ ಧನುಷ್ ಅವರು ಕೂಡ ಫೈನಲಿಸ್ಟ್ ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ, ಟಾಸ್ಕ್ ಆಡೋದಕ್ಕೆ ಕಂಟೆಂಡರ್ ಆಗಿದ್ದಾರೆ. ಓಕೆನಾ. ಸೊ ವೆಲ್ ಡಿಸರ್ವ್ ಅಂತ ಅನಿಸ್ತು ಧನುಷು. ಆ್ಯಂಡ್ ಜೊತೆಗೆ ಧನುಷ್ ಬಗ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ತುಂಬ ಬೇರೆ ಒಪಿನಿಯನ್ ಇತ್ತು ಧನುಷ್ ಬಗ್ಗೆ. ಬಟ್ ಆದರೆ ನಿಜವಾಗ್ಲೂ ಎಲ್ಲನೂ ಕೂಡ ಪಾಸಿಟಿವ್ ಮಾಡ್ಕೋತಿದ್ದಾರೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ರೀತಿಯಾದ ಆಟಗಳು ಇವ್ರ ಕಡೆಯಿಂದ ಸಿಗುತ್ತೆ. ಆ್ಯಂಡ್ ಬಿಗ್ ಬಾಸ್ನ ಗೆಲ್ಲುವಂಥ ಚಾನ್ಸ್ಗಳು ಕೂಡ ಇವ್ರಿಗೂ ಬರ್ಬೋದೇನೋ. ಯಾಕಂದರೆ ಇವ್ರ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಆಗೇ ಇತ್ತು, ಇವಾಗ ಎಲ್ಲ ಪಾಸಿಟಿವ್ ಆಗ್ತಿದೆ. ಜೊತೆಗೆ ಗೇಮ್ ಆಡೋಂಥದ್ದಾಗ್ಬೋದು, ಇರೋಂಥ ರೀತಿಗಳಾಗ್ಬೋದು, ಎಲ್ಲರ ಜೊತೆ ಬೆರೆಯೋಂಥದ್ದಾಗ್ಬೋದು, ಇವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಧ್ರುವಂತೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸೊ ಗುಡ್, ನೋಡೋಣ ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇದಾದಮೇಲೆ ಬಿಗ್ ಬಾಸ್ ಕಡೆ ಕೂಡ ಸಗದ ಟ್ವಿಸ್ಟ್ನ ಕೊಟ್ಟಿದ್ರು. ಸೊ ಈ ಟ್ವಿಸ್ಟ್ನ ಕರೆಕ್ಟಾಗಿ ನಮ್ಮ ಧ್ರುವಂತ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ, ಮತ್ತು ಬೇರೆ ಸ್ಪರ್ಧಿಗಳು ಕೂಡ ಅರ್ಥ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ಎಲ್ಲರೂ ಕೂಡ ರಿಯಲೈಸ್ ಆಗ್ತಿದೆ ಏನು ತಪ್ಪು ಮಾಡ್ತೀವಿ, ಬಿಟ್ಕೊಡೋದು ಎಷ್ಟು ತಪ್ಪು ಅಂತ ಕೂಡ ಇವಾಗ ಅರ್ಥ ಆಗ್ತಿದೆ. ಜಾನ್ವಿ ಆಗ್ಬೋದು, ಮತ್ತು ಇವರಿದಲ್ಲ ಅಶ್ವಿನಿ ಮೇಡಮ್ ಅವರಾಗ್ಬೋದು, ಕಾಕ್ರೋಚ್ ಸುಧೀರ್ ಅವ್ರು ಆಗ್ಬೋದು, ಎಲ್ಲರೂ ಕೂಡ ಅರ್ಥ ಆಗ್ತಿದೆ. ನೋಡೋಣ ಇವಾಗ ಅರ್ಥ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಫೈಟ್ ಕೊಟ್ಟರೆ ಸಗದಾಗಿರುತ್ತೆ. ಇನ್ಮೇಲೆ ಚಾನ್ಸ್ಗಳಿಗೋಸ್ಕರನೇ ಫೈಟ್ ಆಗುತ್ತೆ, ಕಾದು ನೋಡೋಣ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಜಂಟಿ ಟೀಮಲ್ಲಿ ಕೂಡ ಡಿಸ್ಕಷನ್ ಆಗ್ತಿರುತ್ತೆ. ಆಟ ಶುರು ಮಾಡಿ ಇನ್ನೂ ಚೆನ್ನಾಗಿ ಆಡಬೇಕು, ನಾವು ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಬಾರ್ದು ಅಂದ್ಬಿಟ್ಟು. ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜು ಅಕ್ಕ ಕೂಡ ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಗಿಲ್ಲಿಯವ್ರ ಜೊತೆ ಕೂಡ ಮಾತಾಡ್ತಿರ್ತಾರೆ. ಇಲ್ಲಿ ಏನಂದರೆ ಅಶ್ವಿನಿ ಅವರು ಇದಕ್ಕೆ ಬರ್ತಾರೆ, ಯಾವುದಕ್ಕೆ ಅಂದರೆ ಅಶ್ವಿನಿ ಮತ್ತು ಅಭಿಷೇಕ್ ಕೂತ್ಕೋತಾರೆ. ಆವಾಗ ನಮ್ಮ ಎಲ್ಲಿದ್ದಾರೆ ನಮ್ಮ ಸೇವಕರು ಅಂದ್ಬಿಟ್ಟು ನಮ್ಮ ಅಶ್ವಿನಿ ಮೇಡಮ್ ಅವ್ರು ಕರೀತಾರೆ. ಸೊ ಆ ಟೈಮಲ್ಲಿ ಎದ್ದೋಗೋಂಥ ರೀತಿ ರಿಯಾಕ್ಷನ್ಗಳು ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಡಿಸ್ಕಷನ್ ನೋಡಿದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ ಅದೆಲ್ಲೋ ಸ್ವಲ್ಪ ಜನಕ್ಕೆ ಇರಿಟೇಷನ್ ಆಗ್ತಿದೆ. ಏನು ಗುರು ಇವರು ಈ ಲೆವೆಲ್ಗೆ ಆಡ್ತಿದ್ದಾರೆ ಅನ್ನೋ ರೀತಿ ಫೀಲ್ನ ಕೊಡ್ತಾ ಇತ್ತು. ಅದ್ರ ಬಗ್ಗೆ ಕೂಡ ಒಂದಿಷ್ಟು ಡಿಸ್ಕಷನ್ ಆಗುತ್ತೆ. ಇದೆಲ್ಲ ಆದಮೇಲೆ ಚಂದ್ರಪ್ರಭರು ಕೂಡ ಸತೀಶ್ ಅವ್ರಿಗೆ ಟಾಸ್ಕ್ ಆಡಬೇಕು, ಯಾಕೆ ಆಡ್ತಾ ಇಲ್ಲ ಮುಂದೆ. ಇವಾಗ ಏನಂದರೆ ಸತೀಶ್ ಅವ್ರದ್ದು ಹೆಂಗೆ ಅಂದರೆ ಆ ಟಾಸ್ಕ್ ಬಂತಲ್ಲ, ಅದು ರೋಪೆಲ್ಲ ಹಾಕಿರಲ್ಲ, ಅದು ನೋಡಿಬಿಟ್ಟೇ ಹೇಳ್ಬಿಟ್ಟಿರಂತೆ ನಾವು ಇಟ್ಟು ಗೇಮ್ ಆಡೋದು ಬೇಡ ಅಂತ. ಸೊ ಫಿಸಿಕಲಿ ಎಫರ್ಟ್ ಹಾಕೋಕ್ಕೆ ರೆಡಿ ಇಲ್ಲ ಅಂತ ಅನಿಸುತ್ತೆ. ಸೊ ಅದರಿಂದನೇ ಚಂದ್ರಪ್ರಭು ಅವರು ಅವ್ರ ಬಗ್ಗೆ ಮಾತಾಡ್ತಾನೆ ಇದ್ದಿದ್ದು. ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ಫೈಟ್ ಕೊಡಲಿಲ್ಲ ಅಂದರೆ ಅದು ಪಕ್ಕ ಸತೀಶ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನಂದರೆ ಸತೀಶ್ ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಬಟ್ ಸೈಲೆಂಟ್ ಆಗಿದ್ದಾರೆ. ಬಟ್ ಯಾವಾಗ ವೈಲೆಂಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇದು ಯಾರಿಗೆ ಎಫೆಕ್ಟ್ ಆಗ್ತದೆ ಜಾಸ್ತಿ ಅಂದರೆ ಚಂದ್ರಪ್ರಭು ಅವ್ರಿಗೆ. ಯಾಕಂದರೆ ಇವ್ರು ಹೋಗುವಂಥದ್ದು ಟೈಮು ಎಲ್ಲರೂ ಸ್ಪೆಂಡ್ ಮಾಡೋಂಥದ್ದೇ ರೆಡಿ ಆಗೋದಕ್ಕೆ, ಹಿಂಗೆ ಇರಬೇಕು ಆ ಥರ ಇದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ವರ್ಕ್ ಆಗಲ್ಲ ಅಂತ ಅನಿಸುತ್ತೆ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಇದೆಲ್ಲ ಆದಮೇಲೆ ಮಾಲು ಅಣ್ಣ ವರ್ಸಸ್ ಅಭಿಷೇಕ್ ಕೂಡ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ವಿಷಯ ಇದು ಎರಡು ರೀತಿ ಯೋಚನೆ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಮಾಲು ಅಣ್ಣ ಮತ್ತು ಅಭಿಷೇಕ್ ಅಂತ ಬಂದಾಗ ಅಲ್ಲಿ ಶುರುವಾಗುವಂಥದ್ದೇ ಅಲ್ಲಿರುವಂಥ ರೀತಿಗಳ ಬಗ್ಗೆ. ಈಗ ನಮ್ಮ ಹಳ್ಳಿ ಕಡೆ ಇರುವಂಥ ರೀತಿಗಾಗ್ಬೋದು, ಈಗ ಸಿಟಿಲಿ ಒಂದು ಅಪ್ಡೇಟ್ ಆಗಿರುವಂಥ ರೀತಿಗೆ ಅಂತಲೂ ಅನ್ಕೋಬೋದು. ಓಕೆನಾ. ಇಲ್ಲಿ ಮಾಲು ಅಣ್ಣ ಹೇಳಿದ ತಪ್ಪಲ್ಲ, ಅಂದರೆ ಅವರು ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಸತ್ಯ ಆಯಿತು. ಈಗ ಹಳ್ಳೀಲಿ ಹುಟ್ಟಿ ಬೆಳೆದು ಆ ಜೀವನ ನೋಡ್ಕೊಂಡು ಬಂದಿರೋರ್ಗೆ ಅರ್ಥ ಆಗುತ್ತೆ. ಹೌದು ಹಂಗೆ ಇರುವಂಥದ್ದು, ಅದೇ ರೀತಿ ಥಿಂಕ್ ಮಾಡೋದು, ಹಾಗೆ ಮಾತಾಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಓಕೆನಾ. ಈಗ ನಾವು ಹಳ್ಳಿಲಿ ಹುಟ್ಟು ಬೆಳೆದು ಬಂದಿರೋದು
ನೋಡೋದ್ರಿಂದ ನಮ್ಗೆ ಹಾಗೆ ಅನಿಸುತ್ತೆ ಅವ್ರು ಹೇಳಿ ಸತ್ಯ ಅಂತ. ಆದರೆ ಇದನ್ನು ಅಭಿಷೇಕ್ ಅವ್ರನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂತೇನಿಲ್ಲ, ಅಭಿಷೇಕ್ ಅವ್ರು ಅದು ಆ ವಿಷಯ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಟ್ರಿಗರ್ ಆಗಿದ್ದೆ ಇಲ್ಲ ಅಂದರೆ ಅಭಿಷೇಕ್ ಅವ್ರಿಗೆ ಮಾಲು ಅಣ್ಣ ಈ ಮೀಸೆ ತಿರ್ಸ್ಬಿಟ್ಟು ಒಂದು ಮಾತು ಹೇಳ್ತಾರೆ. ಸೊ ಆ ರೀತಿ ನೋಡಿದಾಗ ಅದು ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ, ನೀನು ಹೆಂಗೆ ಗುರು ಹಿಂಗಿದೆಯಾ, ನೀನು ನಾವು ಹಿಂಗಿರೋದೆಲ್ಲ ಗಂಡಸ್ತಾನಲ್ಲ, ಸೊ ಗಂಡು ಮಕ್ಳು ಹಿಂಗೆ ಇರಬಾರ್ದು, ನೀನು ಹಿಂಗಿದ್ರೆ ತಪ್ಪು ಅನ್ನೋ ರೀತಿ ಮಾತಾಡಿದ ರೀತಿ ಅವ್ರು ಫೀಲ್ ಆಗಿರುತ್ತೆ. ಸೊ ಹಾಗಾಗಿನೇ ಸ್ವಲ್ಪ ಟ್ರಿಗರ್ ಆಗಿದ್ದು ಅಭಿಷೇಕ್ ಅವರು. ಯಾರು ಅಭಿಷೇಕ್ ಅವ್ರನ್ನ ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ. ಯಾಕಂದರೆ ಮಾಲು ಅಣ್ಣ ಹೇಳಿದಾಗ ಮೊದಲು ಹಗ್ ಮಾಡಿ ಕೂಡ ಬರ್ತಾರೆ. ಸೊ ಅವ್ರು ಹೇಳಿದ್ದು ಅವರು ಏನು ಫಾಲೋ ಮಾಡ್ಕೊಂಬಂದಿದ್ದಾರೆ, ಅಥವಾ ಅವ್ರ ಅಪ್ಪ ಅಮ್ಮ ಅಥವಾ ಅವ್ರ ಫ್ಯಾಮಿಲಿ ಅಥವಾ ಅವ್ರ ಊರ ಕಡೆ ಹಳ್ಳಿ ಕಡೆ ಏನು ಫಾಲೋ ಇದೆ ಅದನ್ನು ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದರೆ ಎಲ್ಲರೂ ಒಂದು ರೀತಿ ಇರೋಕ್ಕಾಗಲ್ಲ. ಆ್ಯಂಡ್ ಅವ್ರು ಹೇಳಿದ್ದು ಕೂಡ ಸತ್ಯ ಅಂತ ಕೂಡ ಅರ್ಥ ಆಗಿನೇ ಅಭಿಷೇಕ್ ಅವರು ಅಕ್ಸೆಪ್ಟ್ ಮಾಡ್ರು. ಬಟ್ ಮಾಲು ಅಣ್ಣ ಯಾವಾಗ ಮೀಸೆ ತಿರ್ಸ್ಬಿಟ್ಟು ಜನರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಈ ಥರ ಹೇಳಿದ್ದಾರೆ ಆ್ಯಂಡ್ ಈ ಥರ ಮೈಂಡ್ ಇದೆ ಅವ್ರಿಗೆ ಅಂತ, ಗಂಡು ಮಕ್ಳು ಅಂದ್ರೆ ಹಿಂಗೆ ಇರಬೇಕು, ಹೆಣ್ಮಕ್ಳು ಅಂದ್ರೆ ಹಂಗೆ ಇರಬೇಕು ಅನ್ನೋದಿದೆಯಲ್ಲ, ಅದು ಮೀಸೆ ತಿರ್ಸ್ಬಿಟ್ಟು ಹೇಳಿದಂಥ ಮಾತೇನಿದೆ ಅದು ಅಭಿಷೇಕ್ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಗರಂ ಆದರೂ ಅಭಿಷೇಕ್ ಅವರು. ನನ್ನ ಪ್ರಕಾರ ಮಾಲು ಅಣ್ಣ ಹೇಳಿದ ಸತ್ಯ, ಬಟ್ ಆ ಮೀಸೆ ತಿರ್ಸ್ಬಿಟ್ಟು ಹೇಳಿದ್ದಲ್ಲ ಅದು ತಪ್ಪು. ಬಿಕಾಸ್ ಅವ್ರು ಹಂಗೆ ಇರ್ಬೋದು, ಹಂಗಿರಲಿ, ಅದು ಅವ್ರ ಇಷ್ಟ. ಬಟ್ ಬೇರೆಯವ್ರು ಹಂಗೆ ಇರಬೇಕು ಅನ್ನೋ ರೀತಿ ಮಾತಾಡುವಂಥದ್ದು ಅವ್ರು, ಅಥವಾ ಅವ್ರು ಹಂಗಿಲ್ಲ, ಹುಡುಗಿರ ಜೊತೆ ತುಂಬ ಚೆನ್ನಾಗಿದ್ದಾರೆ, ಒಬ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅಥವಾ ಈಕ್ವಲಾಗಿ ನೋಡ್ತಾ ಇದ್ದಾರೆ ಅಂದರೆ ಅದು ಖಂಡಿತವಾಗ್ಲೂ ತಪ್ಪಲ್ಲ. ಮಾಲು ಅಣ್ಣ ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು. ಬಟ್ ಟೈಮ್ ತೊಗೊಳುತ್ತೆ ಅದು, ಯಾಕಂದ್ರೆ ಅಷ್ಟು ಈಸಿ ಇಲ್ಲ. ಮಾಲು ಅಣ್ಣ ಈಗ ನಾವು ಅನ್ಕೋಬೋದು ತುಂಬ ಈಸಿಯಾಗಿ ಜಡ್ಜ್ ಮಾಡ್ಬೋದು, ಬಟ್ ಅವ್ರು ಹಿಂಗೆ ಅಂತ ನಮಗೆ ಹಳ್ಳಿಯಿಂದ ನೋಡೋರಿಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಈ ವಿಷಯಕ್ಕೆ ಹಿಂಗೆ ಮಾತಾಡಿದ್ದಾರೆ ಅಂತ, ಅದೊಂದು ವರ್ಡ್ ಯೂಸ್ ಮಾಡಬಾರ್ದಾಗಿತ್ತು ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ಅಭಿಷೇಕ್ ಅವ್ರ ಬಗ್ಗೆನೂ ಅಷ್ಟೇ ತುಂಬ ಜನ ನೆಗೆಟಿವ್ ಮಾತಾಡ್ತಿದ್ರಿ. ಅಭಿಷೇಕ್ ಅವ್ರ ಬಗ್ಗೆನೂ ಅಷ್ಟೇ, ಅವರು ಕೂಡ ಅಲ್ಲಿ ಏನೂ ನೆಗೆಟಿವ್ ಮಾತಾಡಲಿಲ್ಲ, ಅವರು ಕೂಡ ಅಕ್ಸೆಪ್ಟ್ ಮಾಡಿರು, ಹಗ್ಗು ಕೂಡ ಮಾಡಿರ್ತಾರೆ. ಅದಾದಮೇಲೆ ಮೀಸೋದೇನಿತ್ತು ಅದು ಸ್ವಲ್ಪ ಟ್ರಿಗರ್ ಮಾಡ್ತು, ಅದನ್ನು ಮಾಡಬಾರ್ದಾಗಿತ್ತು ಅವರು. ಸೊ ಯಾರು ಮಾಲು ಅಣ್ಣ ಅದು ಮಾಡಲಿ ಅಂದರೆ ಇವ್ರಿಗೂ ಅದೇನು ಮ್ಯಾಟ್ರ್ ಆಗ್ತಾಯಿರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಇವ್ರ ಜೊತೆ ಕೂಡ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ನಿಜವಾಗ್ಲೂ ಅಭಿಷೇಕ್ ಅವರು ಹೆಣ್ಮಕ್ಳ ಬಗ್ಗೆ ಏನೊಂದು ರೆಸ್ಪೆಕ್ಟ್ ಇಟ್ಟಿದ್ದಾರೆ, ಏನು ಈಕ್ವಲಾಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲ ತುಂಬ ಚೆನ್ನಾಗಿದೆ, ಗುಡ್. ತುಂಬ ಜನ ಫ್ಯಾನ್ಗಳು ಕೂಡ ಪಡ್ಕೊಂಡ್ರು ಅಂತ ಅನಿಸುತ್ತೆ. ಮೆಚುರಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಅಕ್ಸೆಪ್ಟ್ ಕೂಡ ಮಾಡ್ಕೋತಾರೆ. ಬಟ್ ಇಲ್ಲಿ ಮಾಲು ಅಣ್ಣ ಅಂತ ಬಂದಾಗ ತುಂಬ ದಿನ ಬೇಕು, ಅಂದರೆ ಇವಾಗ ನೋಡೋ ರೀತಿಯೇ ಬೇರೆ. ಈಗ ನೀವು ನೋಡಿದ್ರೆ ಸ್ಪಂದನ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನ್ನ ಪಾತ್ರೆ ಎಲ್ಲ ಬೆಳಗಂಗಿಲ್ಲ, ಬಟ್ ಟಾಸ್ಕ್ ಇದೆ ಮಾಡ್ತಿದ್ದೀನಿ ಅಂತಿದ್ದಾರಲ್ವಾ. ಸೊ ಹಂಗೆ ಜೀವನ ಕೂಡ ಬದಲಾಗುತ್ತೆ. ಸೊ ಡೇ ಬೈ ಡೇ ಅವರೇ ಬದಲಾಗ್ತಾನೇ ಹೋಗ್ತಾರೆ. ಟೈಮ್ ಬೇಕು ಅದಕ್ಕೆಲ್ಲ, ಒಂದೇ ಸಲ ಅದು ಆಗುವಂಥದ್ದಲ್ಲ. ನೋಡೋಣ, ಅವ್ರ ದೃಷ್ಟಿಲಿ ಬೇರೆ ಕತೆ ಇದೆ, ಹಿಂಗಂದರೆ ಹಿಂಗೇ ಹೋಗಬೇಕು ಅನ್ನೋ ರೀತಿ ಇದೆ. ಅದು ಇವಾಗೆಲ್ಲ ತುಂಬ ಬದಲಾಗಿದೆ, ಅದು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕು, ಅದು ಬದಲಾಗ್ತಾರೆ. ಸೊ ತಯಾರಿಸೋಕೆ ಹೋಗ್ಬೇಡಿ. ಆ್ಯಂಡ್ ಇವರು ಕೂಡ ಇವರಿದ್ದಲ್ಲ ಯಾರು ನಮ್ಮ ಗಿಲ್ಲಿ ನಟ, ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಸಪೋರ್ಟ್ ಮಾಡ್ತೀನಿ, ಸರಿನೋ ತಪ್ಪ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಅವರು ಕೂಡ ಜೀವನ ನೋಡ್ಕೊಬಂದಿದ್ದಾರೆ. ಮಾಲು ಅಣ್ಣ ಏನು ಹೇಳ್ತಾರೆ ಅಂತ ಕೂಡ ಅರ್ಥ ಆಗಿದೆ. ಬಟ್ ಏನಂದರೆ ಅಭಿಷೇಕಕ್ಕೆ ವರ್ಡ್ ಯೂಸ್ ಮಾಡಲಿ ಅಂದರೆ ಅದೇನು ದೊಡ್ಡ ಪ್ರಾಬ್ಲಮ್ ಆಗ್ತಿರಲಿಲ್ಲ ಅಂತ ಅನಿಸ್ತು. ಆ್ಯಂಡ್ ಇದೆಲ್ಲ ಆದಮೇಲೆ ಅಶ್ವಿನಿ ಮತ್ತು ಅಭಿರು ಕೂಡ ಇಬ್ಬರು ಕೂಡ ಮಾತುಕತೆ ಆಡ್ತಿರ್ತಾರೆ, ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲನೂ ಕೂಡ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಸೀಕ್ರೆಟ್ ಟಾಸ್ಕ್ ಸಿಗುವಂಥದ್ದು ಯಾರಿಗಪ್ಪ ಅಂದರೆ ಸತೀಶ್ ಅವ್ರು ಮತ್ತು ಚಂದ್ರಪ್ರಭಾ ಅವ್ರಿಗೆ. ಆಲ್ರೆಡಿ ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋನೇ ಮಾಡಿದ್ದೀನಿ, ಹೋಗಿ ನೋಡಿ ಪ್ರೊಮೋ ರಿವ್ಯೂಲಿ. ಸೊ ಇವಾಗ ಜಂಟಿ ಟೀಮ್ನ ಸೋಲಿಸಬೇಕು, ಅದೇ ಇವ್ರ ಮೇನ್ ಕೆಲಸ. ಟಾಸ್ಕ್ ಕೂಡ ಕೊಡ್ತಾರೆ. ಆ ಟಾಸ್ಕಲ್ಲಿ ಇನ್ನೂ ಸ್ವಲ್ಪ ಲೇಟ್ ಮಾಡಬೇಕಾಗಿತ್ತು ಅಂತ ಪರ್ಸ್ನಲಿ ಅನಿಸ್ತು. ಫಸ್ಟೇ ಹೋಗ್ತಾರಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತೇನೋ. ಹಂಗೆ ಹೋಗಲಿಲ್ಲ ಅಂದರೆ ನಿಜವಾಗ್ಲೂ ಅದನ್ನು ಕೂಡ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಸ್ವಲ್ಪ ಲೇಟ್ ಮಾಡಿದ್ರು, ಬಟ್ ಇನ್ನೂ ಮಾಡಬೇಕಾಗಿತ್ತು. ಬಟ್ ಅದೇನು ಮಾಡ್ತಾರೆ ಅಂದರೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಇವಾಗ ಲಾಸ್ಟ್ 1 to 1 ಬಂದಿದ್ದಾರೆ. ಒಂದು ಕಡೆ ಜಾನ್ವಿ ಇದ್ದಾರೆ, ಇನ್ನೊಂದು ಕಡೆ ಸ್ಪಂದನ ಮತ್ತು ಮಾಲು ಅಣ್ಣ ಬಂದಿದ್ದಾರೆ. ಸೊ ಇವಾಗ ಯಾರು ಕೀ ಸಿಗುತ್ತೆ, ಯಾರು ಓಪನ್ ಮಾಡ್ತಾರೆ, ಏನು ಕಥೆಯಿಂದ ಕಾದು ನೋಡಬೇಕು. ಅದನ್ನು ಚೆನ್ನಾಗಿ ಟ್ವಿಸ್ಟ್ ಇಟ್ಬಿಟ್ಟು ನಿಲ್ಲಿಸಿದ್ದಾರೆ ಬಿಗ್ ಬಾಸ್ ಅವರು. ಒಟ್ಟಿನಲ್ಲಿ ಓವರಾಲಾಗಿ ಎಪಿಸೋಡ್ ನೆನ್ನೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿ ನಮ್ಮ ಕರಿಬಸಪ್ಪ ಅವ್ರು ಆಗ್ಬೋದು, ಅವರು ಕೂಡ ನೀರಲ್ಲಿ ಇಳಿದ್ಬಿಟ್ಟು ಚೆನ್ನಾಗಿ ಕೀ ಎತ್ಕೊಬರ್ತಾರೆ. ಆ್ಯಂಡ್ ಲಕ್ಕು ಕೂಡ ಬೇಕು ಅದರಲ್ಲಿ ಒಂದು ಸ್ವಲ್ಪ. ಆ್ಯಂಡ್ ಜಾನ್ವಿ ಮತ್ತು ಈಗ ಸ್ಪಂದನ ಮತ್ತು ಮಾಲೋಣಂಗೆ ಬಿದ್ದಿದೆ ಲಾಸ್ಟಲ್ಲಿ. ಯಾರು ತಗೊಬರ್ತಾರೆ, ಯಾರು ಕೀ ಓಪನ್ ಮಾಡ್ತಾರೆ ಲಾಸ್ಟಲ್ಲಿ ಅವ್ರಿಗೆ ಸಿಗುತ್ತೆ. ಸೋತ್ರೆ ಯಾರಿಗೆ ಅಂದರೆ, ಈಗ ಜಂಟಿ ಟೀಮ್ ಏನಾದ್ರು ಸೋಲ್ತು ಅಂದರೆ ಇವ್ರಿಗೆ ಬೆನಿಫಿಟ್ ಇದೆ. ಯಾರಿಗೆ? ಚಂದ್ರಪ್ರಭಾ ಮತ್ತು ಸತೀಶ್ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು. ಬಟ್ ಗೆದ್ದು ಅಂದರೆ ಅದು ಹೋಗುತ್ತೆ, ಮಿಸ್ ಆಗುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ಇವ್ರಿಗೆ ಯಾರಂತಾರೆ, ನಮ್ಮ ಒಂಡಿ ಟೀಮ್ ಏನಿದ್ದಾರೆ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಏನಾಗುತ್ತೆ ಏನು ಕತೆ ಅಂತ ಕಾದು ನೋಡೋಣ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಆ್ಯಂಡ್ ಯಾವ್ದಾದ್ರು ವಿಷಯಗಳು ಮಿಸ್ ಆಗಿರೋ ಕ್ಷಮೆ ಇರಲಿ, ಬೇಕಾದ್ರೆ ಎಲ್ಲನೂ ಕವರ್ ಮಾಡ್ಬೇಕಾದ್ರೆ ಹಾಗಲ್ಲ, ಮರ್ತೋಗ್ಬಿಡುತ್ತೆ. ಹಾಗಾಗಿ ಅಷ್ಟೇ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.